ಪ್ರತಿ ತಿಂಗಳಲ್ಲಿ ಯಾವ ದಿನ ದೀಪ ಹಚ್ಚಿದರೆ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ನಿಮ್ಗೆ ಗೊತ್ತಾ? ಹಾಗಾದರೆ ಸಂಪೂರ್ಣ ವಿಡಿಯೋ ನೋಡಿ. ಎಲ್ಲಾ ಪ್ರೇಕ್ಷಕ ದೇವತೆಗಳಿಗೂ ನಮಸ್ಕಾರ. ಸನಾತನ ಧರ್ಮದಲ್ಲಿನ ಅತಿ ರಹಸ್ಯವಾದ ಅತ್ಯಂತ ಶಕ್ತಿಶಾಲಿ ದೀಪಾರಾಧನೆಯ ರಹಸ್ಯವನ್ನು ತಿಳಿದುಕೊಳ್ಳಲು ಸಿದ್ಧರಿದ್ದೀರಾ? ಮಾನವ ಜೀವನ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ಬೆಳಿಗ್ಗೆ ಬಂದ ಬೆಳಕು ಸಂಜೆಯಾಗುವಷ್ಟರಲ್ಲಿ ಕತ್ತಲಾದಂತೆ ನಮ್ಮ ಜೀವನದಲ್ಲಿಯೂ ಸುಖ ದುಃಖಗಳು ಬರುತ್ತಾ ಹೋಗುತ್ತಾ ಇರುತ್ತವೆ. ಆದರೆ ಕೆಲವು ಬಾರಿ ಆ ಕಷ್ಟಗಳು ಹೋಗದೆ ಹಾಗೆಯೇ ಉಳಿದು ಬಿಡುತ್ತವೆ. ಎಷ್ಟೇ ಪ್ರಯತ್ನಿಸಿದರೂ, ಎಷ್ಟೇ ಪೂಜೆಗಳನ್ನು ಮಾಡಿದರೂ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ಹಾಗಾದರೆ ಇದಕ್ಕೆ ಪರಿಹಾರವಿಲ್ಲವೇ? ಖಂಡಿತ ಇದೆ. ನಮ್ಮ ಮಹರ್ಷಿಗಳು ಕಾಲಗರ್ಭದಲ್ಲಿ ಅಡಗಿಸಿಟ್ಟ ಒಂದು ಅದ್ಭುತ ದಿನ. ಆ ದಿನ ಹಚ್ಚುವ ಒಂದು ವಿಶೇಷ ದೀಪ ನಿಮ್ಮ ಹಣೆಬರಹವನ್ನೇ ಬದಲಾಯಿಸಬಲ್ಲದು. ಈ ವಿಡಿಯೋದಲ್ಲಿ ನಾವು ಹೇಳಲು ಹೊರಟಿರುವ ವಿಷಯ ಸಾಮಾನ್ಯವಾದದ್ದಲ್ಲ. ಇದು ಅನೇಕ ತಾಳೆಗರಿ ಗ್ರಂಥಗಳಲ್ಲಿ ರಹಸ್ಯವಾಗಿ ಇಡಲ್ಪಟ್ಟ ಅದ್ಭುತ ಘಟನೆ. ಈ ಸಂಪೂರ್ಣ ಕಥೆಯನ್ನು ನೀವು ಕೊನೆಯವರೆಗೂ ಕೇಳಿದರೆ ಮಾತ್ರ ಆ ದಿನ ಯಾವುದು, ಆ ದೀಪವನ್ನು ಹೇಗೆ ಹಚ್ಚಬೇಕು ಎಂಬ ಸಂಪೂರ್ಣ ತಿಳುವಳಿಕೆ ನಿಮಗೆ ಸಿಗುತ್ತದೆ. ಮಧ್ಯದಲ್ಲಿ ನಿಲ್ಲಿಸಿದರೆ ನಿಜವಾದ ಫಲಿತಾಂಶವನ್ನು ನೀವು ಪಡೆಯಲು ಸಾಧ್ಯವಿಲ್ಲ. ಮೊದಲಿಗೆ ನಮ್ಮದೊಂದು ಸಣ್ಣ ವಿನಂತಿ. ನಮ್ಮ ಸನಾತನ ಧರ್ಮದಲ್ಲಿನ ಇಂತಹ ಅಪರೂಪದ ವಿಷಯಗಳನ್ನು, ರಹಸ್ಯಗಳನ್ನು ನಿಮಗೆ ಕಾಲಕಾಲಕ್ಕೆ ತಲುಪಿಸಲು ನಾವು ಮಾಡುತ್ತಿರುವ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬಹಳ ಮುಖ್ಯ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ನಿಮ್ಮ ಆತ್ಮೀಯರಿಗೆ ತಲುಪುವಂತೆ ಮಾಡಿ. ಅಲ್ಲದೆ ಆಧ್ಯಾತ್ಮಿಕ ಕುಟುಂಬದ ಸದಸ್ಯರಾಗಲು ನಿಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿ. ನೀವು ನೀಡುವ ಪ್ರೋತ್ಸಾಹ ನಮಗೆ ಬಹಳ ಶಕ್ತಿಯನ್ನು ನೀಡುತ್ತದೆ. ಇನ್ನು ತಡಮಾಡದೆ ವಿಷಯಕ್ಕೆ ಬರೋಣ. ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯೂ ಬೆಳಕನ್ನು ಪ್ರೀತಿಸುತ್ತದೆ. ಕತ್ತಲೆ ಎಂದರೆ ಭಯ. ಈ ಭಯವನ್ನು ಹೋಗಲಾಡಿಸುವ ದೀಪವನ್ನು ನಾವು ಪ್ರತಿದಿನ ದೇವರ ಕೋಣೆಯಲ್ಲಿ ಹಚ್ಚುತ್ತೇವೆ. ಬೆಳಿಗ್ಗೆ ಮತ್ತು ಸಂಜೆ ಭಕ್ತಿಯಿಂದ ನಮಸ್ಕರಿಸುತ್ತೇವೆ. ಆದರೆ ನೀವು ಎಂದಾದರೂ ಗಮನಿಸಿದ್ದೀರಾ? ಕೆಲವರ ಜೀವನದಲ್ಲಿ ಎಷ್ಟೇ ದೀಪಾರಾಧನೆ ಮಾಡಿದರೂ ಕತ್ತಲೆ ಹೋಗುವುದಿಲ್ಲ. ಸಾಲದ ಬಾಧೆಗಳು, ಅನಾರೋಗ್ಯ ಸಮಸ್ಯೆಗಳು, ಕುಟುಂಬದಲ್ಲಿ ಜಗಳಗಳು, ಮಾನಸಿಕ ಒತ್ತಡ ಹೀಗೆ ಒಂದರ ನಂತರ ಒಂದು ಸುತ್ತಿಕೊಳ್ಳುತ್ತಲೇ ಇರುತ್ತವೆ. ಇದಕ್ಕೆ ಕಾರಣವೇನು? ನಾವು ಮಾಡುವ ಪೂಜೆಯಲ್ಲಿ ದೋಷವಿದೆಯೇ ಅಥವಾ ನಮ್ಮ ಭಕ್ತಿಯಲ್ಲಿ ದೋಷವಿದೆಯೇ? ನಿಜವಾಗಿ ಇವು ಯಾವುದೂ ಅಲ್ಲ. ನಿಜವಾದ ರಹಸ್ಯವು ಕಾಲದಲ್ಲಿದೆ. ಹೌದು, ಕಾಲಕ್ಕೆ ಇರುವ ಶಕ್ತಿ ಅಸಾಧಾರಣವಾದದ್ದು. ಒಬ್ಬ ರೈತ ಎಷ್ಟೇ ಉತ್ತಮ ಬೀಜವನ್ನು ಬಿತ್ತಿದರೂ ಅದು ಮೊಳಕೆಯೊಡೆಯಲು ಸರಿಯಾದ ಕಾಲ, ಸರಿಯಾದ ಸಮಯ ಬೇಕು. ಅದೇ ರೀತಿ ನಾವು ಮಾಡುವ ಪ್ರಾರ್ಥನೆಗಳು, ನಾವು ಬೆಳಗಿಸುವ ದೀಪಗಳು ಕಲ ನೀರಬೇಕಾದರೆ ಅದಕ್ಕೆ ಪ್ರಕೃತಿ ಸಹಕರಿಸುವ ಒಂದು ವಿಶೇಷ ದಿನವಿರಬೇಕು. ಪ್ರತಿ ತಿಂಗಳಲ್ಲಿ 30 ದಿನಗಳಿರುತ್ತವೆ. ತಿಥಿಗಳು ಬದಲಾಗುತ್ತಿರುತ್ತವೆ, ನಕ್ಷತ್ರಗಳು ಬದಲಾಗುತ್ತಿರುತ್ತವೆ, ಗ್ರಹಗಳ ಸ್ಥಿತಿಗಳು ಬದಲಾಗುತ್ತಿರುತ್ತವೆ. ಈ ಬದಲಾವಣೆಗಳ ನಡುವೆ ಒಂದು ನಿರ್ದಿಷ್ಟ ದಿನದಂದು ವಿಶ್ವದಿಂದ ಬರುವ ಶಕ್ತಿ ಬಹಳ ಅದ್ಭುತವಾಗಿರುತ್ತದೆ. ಆ ದಿನ ನೀವು ಬೆಳಗಿಸುವ ಒಂದು ಸಣ್ಣ ದೀಪವೂ ಸಹ 100 ಯಾಗಗಳಿಗೆ ಸಮಾನವಾದ ಫಲವನ್ನು ನೀಡುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಆದರೆ ಆ ದಿನ ಯಾವುದು? ಅದು ಅಮಾವಾಸ್ಯೆಯೇ, ಪೂರ್ಣಿಮೆಯೇ ಅಥವಾ ಏಕಾದಶಿಯೇ? ಅನೇಕ ಜನರು ಪೂರ್ಣಿಮೆಯ ದಿನ ದೀಪಾರಾಧನೆ ಮಾಡಿದರೆ ಒಳ್ಳೆಯದು ಎಂದು ಭಾವಿಸುತ್ತಾರೆ. ಇನ್ನು ಕೆಲವರು ಚೌತಿಯ ದಿನ ಗಣಪತಿಗೆ ದೀಪ ಹಚ್ಚುತ್ತಾರೆ. ಇವೆಲ್ಲವೂ ಒಳ್ಳೆಯದೇ. ಆದರೆ ನಮ್ಮ ಕಷ್ಟಗಳು, ಮುಖ್ಯವಾಗಿ ಬಹಳ ಹಿಂದಿನಿಂದಲೂ ಕಾಡುತ್ತಿರುವ ಬಡತನ, ತೀರಿಸಲಾಗದ ಸಾಲಗಳು, ಶತ್ರುಗಳ ಬಾಧೆಗಳು ದೂರವಾಗಲು ಒಂದು ವಿಶೇಷ ಸ್ಥಿತಿಯನ್ನು ಹಿರಿಯರು ನಿರ್ಧರಿಸಿದ್ದಾರೆ. ಆ ದಿನ ದೀಪ ಹಚ್ಚಿದರೆ ಸಾಕ್ಷಾತ್ ಆ ಪರಮೇಶ್ವರನೇ ಇಳಿದು ಬಂದು ನಿಮ್ಮ ಕಷ್ಟಗಳನ್ನು ನಿವಾರಿಸುತ್ತಾನೆ ಎಂಬ ಪ್ರತೀತಿ ಇದೆ. ಈ ವಿಷಯವನ್ನು ಅರ್ಥಮಾಡಿಕೊಳ್ಳಲು ನಾವು ಒಂದು ಸಣ್ಣ ಕಥೆಯನ್ನು ಅಲ್ಲ, ಇದು ಒಂದು ಸತ್ಯ, ಇತಿಹಾಸದಲ್ಲಿ ನಡೆದ ಒಂದು ವಾಸ್ತವ ಘಟನೆಯನ್ನು ನಾವು ಈಗ ನೆನಪಿಸಿಕೊಳ್ಳಬೇಕು. ಹಿಂದೆ ಕಾಶಿ ನಗರದ ಸಮೀಪದಲ್ಲಿ ಶಿವಶರ್ಮ ಎಂಬ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಅವನು ಬಹಳ ನಿಷ್ಠಾವಂತನಾಗಿದ್ದನು. ಪ್ರತಿದಿನ ಗಂಗಾನದಿಯಲ್ಲಿ ಸ್ನಾನ ಮಾಡಿ, ವಿಶ್ವೇಶ್ವರನನ್ನು ದರ್ಶನ ಮಾಡಿ, ತನ್ನ ಮನೆಯಲ್ಲಿ ದೀಪಾರಾಧನೆ ಮಾಡುತ್ತಿದ್ದನು. ಶಿವಶರ್ಮನಿಗೆ ಭಕ್ತಿ ಇತ್ತು, ಜ್ಞಾನ ಇತ್ತು. ಆದರೆ ಕೈಯಲ್ಲಿ ಒಂದು ಕಾಸು ಇರಲಿಲ್ಲ. ತಿನ್ನಲು ಆಹಾರ ಸಿಗುವುದೇ ಕಷ್ಟವಾಗಿತ್ತು. ತನ್ನ ಹೆಂಡತಿ
ಮಕ್ಕಳು ಹಸಿವಿನಿಂದ ಬಳಲುತ್ತಿರುವುದನ್ನು ನೋಡಲು ಅವನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಅಕ್ಕಪಕ್ಕದವರು ಅವನನ್ನು ನೋಡಿ ಕರುಣೆ ಪಡುತ್ತಿದ್ದರೆ ಹೊರತು ಯಾರೂ ಸಹಾಯ ಮಾಡುತ್ತಿರಲಿಲ್ಲ. ಎಷ್ಟು ಭಕ್ತಿ ಇದ್ದರೆ ಏನೂ ಪ್ರಯೋಜನ, ಹೊಟ್ಟೆ ತುಂಬಿಸದ ಭಕ್ತಿ ಏಕೆ ಎಂದು ಕೆಲವರು ಗೇಲಿ ಮಾಡುತ್ತಿದ್ದರು. ಆ ಮಾತುಗಳು ಶಿವಶರ್ಮನ ಹೃದಯದಲ್ಲಿ ಚೂರಿಯಂತೆ ಇಳಿಯುತ್ತಿದ್ದವು. ಈಶ್ವರ, ನಾನು ನಿನ್ನನ್ನು ನಂಬಿಕೊಂಡಿದ್ದೇನೆ ಅಲ್ಲವೇ? ನನಗೇಕೆ ಈ ದುಸ್ಥಿತಿ? ನನ್ನ ಮಕ್ಕಳು ಹಸಿವಿನಿಂದ ಅಳುತ್ತಿರುವಾಗ ನಾನು ನಿನಗೆ ಯಾವ ಮುಖ ಇಟ್ಟುಕೊಂಡು ದೀಪ ಹಚ್ಚಲಿ ಎಂದು ಪ್ರತಿದಿನ ದುಃಖಿಸುತ್ತಿದ್ದನು. ಒಂದು ದಿನ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತು. ಮನೆಯಲ್ಲಿ ಅಡುಗೆ ಮಾಡಲು ಒಂದು ಹಿಡಿ ಅಕ್ಕಿಯೂ ಇರಲಿಲ್ಲ. ದೀಪ ಹಚ್ಚಲು ಎಣ್ಣೆಯೂ ಇರಲಿಲ್ಲ. ಆ ದಿನ ಸಂಜೆ ಕತ್ತಲಾಗುತ್ತಿತ್ತು. ಶಿವಶರ್ಮ ನಿಸ್ಸಹಾಯಕನಾಗಿ ಮನೆಯ ಹೊರಗೆ ಜಗುಲಿಯ ಮೇಲೆ ಕುಳಿತು ಆಕಾಶದ ಕಡೆ ನೋಡುತ್ತಿದ್ದನು. ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಸಾಲಗಾರರು ಮನೆಗೆ ಬಂದು ಏನೇನೋ ಮಾತುಗಳನ್ನು ಆಡಿ ಹೋಗಿದ್ದರು. ಮರುದಿನ ಸಾಲ ತೀರಿಸದಿದ್ದರೆ ಮನೆಯನ್ನು ಕಿತ್ತುಕೊಳ್ಳುವುದಾಗಿ ಎಚ್ಚರಿಸಿದ್ದರು. ಬದುಕುವುದಕ್ಕಿಂತ ಸಾಯುವುದೇ ಮೇಲು ಎನಿಸಿತು. ಶಿವಶರ್ಮನಿಗೆ ಸರಿಯಾಗಿ ಆ ಸಮಯದಲ್ಲಿ ಅತ್ತ ಕಡೆಯಿಂದ ತೇಜೋಮೂರ್ತಿಯಾದ ಒಬ್ಬ ಸನ್ಯಾಸಿ ಹೋಗುತ್ತಿದ್ದರು. ಅವರ ಮುಖದಲ್ಲಿ ಏನೋ ತಿಳಿಯದ ಪ್ರಶಾಂತತೆ, ಕಣ್ಣುಗಳಲ್ಲಿ ಅದ್ಭುತವಾದ ಕಾಂತಿ ಇತ್ತು. ಅವರು ಶಿವಶರ್ಮನ ಮನೆಯ ಮುಂದೆ ನಿಂತು, ನೀನು ಏಕೆ ಅಷ್ಟು ದುಃಖಿತನಾಗಿದ್ದೀಯಾ ಎಂದು ಶಿವಶರ್ಮನನ್ನು ಕೇಳಿದರು. ಆ ಸನ್ಯಾಸಿಯ ಕಾಲಿಗೆ ಬಿದ್ದು ಬೋರೆಂದು ಅತ್ತನು. ಸ್ವಾಮಿ ತನ್ನ ಕಷ್ಟಗಳನ್ನು ಹೇಳಿಕೊಂಡರು. ನನಗೆ ದೇವರ ಮೇಲಿನ ನಂಬಿಕೆ ಕಡಿಮೆಯಾಗುತ್ತಿದೆ. ನಾನು ಮಾಡಿದ ಪಾಪ ಏನು ಎಂದು ನನಗೆ ತಿಳಿದಿಲ್ಲ. ಆದರೆ ನನ್ನ ಕುಟುಂಬ ಅನುಭವಿಸುತ್ತಿರುವ ನೋವನ್ನು ನಾನು ನೋಡಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಪರಿಹಾರವಿಲ್ಲವೇ ಎಂದು ಕೇಳಿದರು. ಆಗ ಆ ಸನ್ಯಾಸಿ ನಗುತ್ತಾ ಶಿವಶರ್ಮನನ್ನು ಎಬ್ಬಿಸಿದರು. ಮಗನೇ, ನಿರಾಶೆಗೊಳ್ಳಬೇಡ. ಕತ್ತಲು ಎಷ್ಟು ದಟ್ಟವಾಗಿದೆಯೋ ಬೆಳಕಿನ ಮೌಲ್ಯ ಅಷ್ಟೇ ಹೆಚ್ಚಾಗಿ ತಿಳಿಯುತ್ತದೆ. ನಿನ್ನ ಕಷ್ಟಗಳು ದೂರವಾಗುವ ಸಮಯ ಬಂದಿದೆ ಎಂದು ಹೇಳಿದರು. ಶಿವಶರ್ಮ ಆಶ್ಚರ್ಯದಿಂದ ನೋಡಿದರು. ಹೇಗೆ ಸಾಧ್ಯ ಸ್ವಾಮಿ? ನಾಳೆ ನನ್ನ ಮನೆ ಹೋಗುತ್ತದೆ. ನಮಗೂ ಇರಲು ಜಾಗವಿರುವುದಿಲ್ಲ. ಹೋದರು. ಆಗ ಆ ಸನ್ಯಾಸಿ ಶಿವಶರ್ಮನಿಗೆ, ನೀನು ಪ್ರತಿದಿನ ದೀಪ ಹಚ್ಚುತ್ತಿದ್ದೀಯಾ? ಒಂದು, ಪ್ರಕೃತಿಯಲ್ಲಿ ಪಂಚಭೂತಗಳಿವೆ. ಅದರಲ್ಲಿ ಅಗ್ನಿ ಸಾಕ್ಷಾತ್ ಭಗವಂತನ ಸ್ವರೂಪ. ನಾವು ಆರಾಧಿಸುವ ಸಮಯವನ್ನು ಅವಲಂಬಿಸಿ ಫಲಿತಾಂಶವಿರುತ್ತದೆ ಎಂದು ವಿವರಿಸಲು ಪ್ರಾರಂಭಿಸಿದರು. ಅನೇಕರಿಗೆ ಗೊತ್ತಿಲ್ಲದ ವಿಷಯವೇನೆಂದರೆ, ಪ್ರತಿ ತಿಂಗಳು ಒಂದು ದಿನವಿರುತ್ತದೆ. ಆ ದಿನ ಸೂರ್ಯಚಂದ್ರರ ಸ್ಥಿತಿಗತಿಗಳು, ಭೂಮಿಯ ಮೇಲಿರುವ ಅಯಸ್ಕಾಂತ ಶಕ್ತಿ, ಮನುಷ್ಯನ ಸಂಕಲ್ಪ ಶಕ್ತಿ ಇವೆಲ್ಲವೂ ಒಂದೇ ಸರಳ ರೇಖೆಯ ಮೇಲೆ ಬರುತ್ತವೆ. ಆ ಸಮಯದಲ್ಲಿ ನೀನು ಒಂದು ಚಿಕ್ಕ ಮಣ್ಣಿನ ದೀಪದಲ್ಲಿ ಶುದ್ಧ ಮನಸ್ಸಿನಿಂದ ದೀಪ ಹಚ್ಚಿದರೆ ಅದು ನಿನ್ನ ಜಾತಕ ಚಕ್ರದಲ್ಲಿನ ದೋಷಗಳನ್ನು ಸಹ ಭಸ್ಮ ಮಾಡುತ್ತದೆ ಎಂದು ಹೇಳಿದರು. ಆ ಮಹಾನುಭಾವ ಶಿವಶರ್ಮನಿಗೆ ಆ ಮಾತುಗಳನ್ನು ಕೇಳಿದಾಗ ಏನೋ ಹೊಸ ಆಸೆ ಚಿಗುರಿತು. ಸ್ವಾಮಿ, ಆ ದಿನ ಯಾವುದು ದಯವಿಟ್ಟು ಹೇಳಿ. ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಆದರೆ ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಆ ರಹಸ್ಯವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ ಎಂದು ಕೇಳಿದನು. ಆ ಸನ್ಯಾಸಿ ಹೇಳುತ್ತೇನೆ ಮಗನೇ, ಆದರೆ ಇದು ಕೇವಲ ಒಂದು ದಿನ ಹಚ್ಚುವ ದೀಪವಲ್ಲ. ಇದರ ಹಿಂದೆ ಒಂದು ವಿಧಾನವಿದೆ, ಒಂದು ನಿಯಮವಿದೆ. ಅದನ್ನು ನೀನು ಶ್ರದ್ಧೆಯಿಂದ ಕೇಳಬೇಕು ಎಂದರು. ಆ ಸನ್ಯಾಸಿ ಹೇಳಿದ ಮಾತುಗಳು ಕೇವಲ ಶಿವಶರ್ಮನಿಗೆ ಮಾತ್ರವಲ್ಲ, ಈಗ ಈ ವಿಷಯ ಕೇಳುತ್ತಿರುವ ನಿಮ್ಮೆಲ್ಲರಿಗೂ. ನಮ್ಮೆಲ್ಲರ ಜೀವನದಲ್ಲಿ ಒಂದಿಷ್ಟು ಕತ್ತಲು ಇರುತ್ತದೆ. ಆ ಕತ್ತಲನ್ನು ಹೋಗಲಾಡಿಸಲು ನಾವು ಆ ಸನ್ಯಾಸಿ ಹೇಳಿದ ಆ ರಹಸ್ಯವನ್ನು ತಿಳಿದುಕೊಳ್ಳಬೇಕು. ಅಷ್ಟಕ್ಕೂ ಆ ಸನ್ಯಾಸಿ ಯಾರು? ಅವರು ಸಾಮಾನ್ಯರಲ್ಲ. ಹಿಮಾಲಯದಿಂದ ಬಂದ ಒಬ್ಬ ಸಿದ್ಧಪುರುಷರು. ಅವರು ಹೇಳಿದ ಆ ವಿಧಾನವು ಅನೇಕರ ಜೀವನವನ್ನು ಬದಲಾಯಿಸಿದೆ. ನಾವು ಸಾಮಾನ್ಯವಾಗಿ ದೀಪಾರಾಧನೆ ಎಂದರೆ ಎಣ್ಣೆ ಹಾಕಿ, ಬತ್ತಿ ಹಾಕಿ ಬೆಳಗಿಸುವುದು ಎಂದುಕೊಳ್ಳುತ್ತೇವೆ. ಆದರೆ ನಿಜವಾದ ದೀಪಾರಾಧನೆಯಲ್ಲಿ 3 ಮುಖ್ಯ ಅಂಶಗಳಿರುತ್ತವೆ. 1 ಪಾತ್ರೆ, 2 ಎಣ್ಣೆ, 3 ಬತ್ತಿ. ಈ 3ರ ಸಂಯೋಜನೆಯೇ ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಪ್ರತೀಕ. ಪಾತ್ರೆ ಎಂದರೆ ನಮ್ಮ ದೇಹ. ಅದು ಮಣ್ಣಿನದಾದರೆ ಉತ್ತಮ, ಏಕೆಂದರೆ ನಾವು ಹುಟ್ಟಿದ್ದು ಮಣ್ಣಿನಿಂದಲೇ, ಸಾಯುವುದು ಮಣ್ಣಿನಲ್ಲಿಯೇ. ಮಣ್ಣಿನ ದೀಪಕ್ಕೆ ಇರುವ ಶಕ್ತಿ ಲೋಹಗಳಿಗೆ ಇರುವುದಿಲ್ಲ. ಮಣ್ಣು ಭೂಮಿಗೆ ಸಾಕ್ಷಿ, ಅದು ಸಹನೆ ಮತ್ತು ತಾಳ್ಮೆಯನ್ನು ಸೂಚಿಸುತ್ತದೆ.
ಇನ್ನು ಎರಡನೆಯದು ಎಣ್ಣೆ. ಇದು ನಮ್ಮ ಕರ್ಮಗಳಿಗೆ ಪ್ರತೀಕ. ಕರ್ಮಗಳು ಸುಟ್ಟು ಹೋದರೆ ಮಾತ್ರ ಜ್ಞಾನವೆಂಬ ಬೆಳಕು ಬರುತ್ತದೆ. ಮೂರನೆಯದು ಬತ್ತಿ. ಇದು ನಮ್ಮ ಅಹಂಕಾರಕ್ಕೆ ಪ್ರತೀಕ. ಅಹಂಕಾರ ಸುಟ್ಟು ಹೋದರೆ ಮಾತ್ರ ಆತ್ಮ ಪ್ರಕಾಶಿಸುತ್ತದೆ. ಆ ಸನ್ಯಾಸಿ ಶಿವಶರ್ಮನಿಗೆ ಹೀಗೆ ಹೇಳಿದರು: ಮಗನೇ, ನಿನ್ನ ಬಡತನ ಹೋಗಬೇಕಾದರೆ ಲಕ್ಷ್ಮೀದೇವಿಯ ಕಟಾಕ್ಷ ನಿನ್ನ ಮನೆಯ ಮೇಲೆ ಪ್ರಸರಿಸಬೇಕು. ಲಕ್ಷ್ಮೀದೇವಿ ಚಂಚಲೆ. ಎಲ್ಲಿ ಶುಚಿತ್ರ, ಎಲ್ಲಿ ಭಕ್ತಿ, ಎಲ್ಲಿ ಸರಿಯಾದ ಸಮಯಪಾಲನೆ ಇರುತ್ತದೆಯೋ ಅಲ್ಲಿಯೇ ಆ ತಾಯಿ ನೆಲೆಸುತ್ತಾಳೆ. ನೀನು ಪ್ರತಿ ತಿಂಗಳು ಬರುವ ಈ ಒಂದು ದಿನ ನಾನು ಹೇಳಿದಂತೆ ದೀಪ ಹಚ್ಚಿದರೆ ನಿನ್ನ ಮನೆಯಲ್ಲಿ ದಾರಿದ್ರ್ಯ ಎಂಬ ಮಾತೇ ಕೇಳಿಸುವುದಿಲ್ಲ. ಶಿವಶರ್ಮ ಆತುರದಿಂದ ಆ ದಿನ ಅಮಾವಾಸ್ಯೆ ಸ್ವಾಮಿ ಎಂದು ಕೇಳಿದನು. ಏಕೆಂದರೆ ಅನೇಕರು ತಾಂತ್ರಿಕ ವಿದ್ಯೆಯಲ್ಲಿ ದೋಷ ನಿವಾರಣೆಗಳನ್ನು ಅಮಾವಾಸ್ಯೆಯೆಂದು ಮಾಡುತ್ತಾರೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಸನ್ಯಾಸಿ ನಕ್ಕರು. ಇಲ್ಲ ಮಗನೇ, ಅಮಾವಾಸ್ಯೆ ಪಿತೃದೇವತೆಗಳಿಗೆ ಸಂಬಂಧಿಸಿದ್ದು. ಅದು ಶೂನ್ಯ. ನಾವು ಬಯಸುವುದು ಸಂಪತ್ತು, ಆರೋಗ್ಯ, ಸಂತೋಷ. ಇವು ಹೆಚ್ಚಾಗಬೇಕು, ಕಡಿಮೆಯಾಗಬಾರದು. ಆದ್ದರಿಂದ ಅಮಾವಾಸ್ಯೆಯೆಂದು ಈ ದೀಪವನ್ನು ಹಚ್ಚಬಾರದು ಎಂದು ಸ್ಪಷ್ಟಪಡಿಸಿದರು. ಪೌರ್ಣಮಿ ದಿನವೇ ಎಂದು ಶಿವಶರ್ಮ ಮತ್ತೆ ಕೇಳಿದರು. ಪೌರ್ಣಮಿ ಬಹಳ ಪವಿತ್ರವಾದ ದಿನವೇ ಆದರೂ ಪೌರ್ಣಮಿ ಚಂದ್ರನಿಗೆ ಸಂಬಂಧಿಸಿದ್ದು. ನಮಗೆ ಬೇಕಾಗಿರುವುದು ಸೂರ್ಯನ ತೇಜಸ್ಸು ಮತ್ತು ಚಂದ್ರನ ತಂಪು. ಇವೆರಡೂ ಸೇರಿದ ಒಂದು ಅದ್ಭುತವಾದ ಬಡಿಯ ಎಂದು ಆ ಸಿದ್ಧರು ಉತ್ತರಿಸಿದರು. ನಾವು ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಅನೇಕ ಜನರು ಯೂಟ್ಯೂಬ್ನಲ್ಲಿ ಮತ್ತು ಪುಸ್ತಕಗಳನ್ನು ನೋಡಿ ಯಾವ ದಿನ ಬೇಕೋ ಆ ದಿನ, ಯಾವ ಎಣ್ಣೆ ಬೇಕೋ ಆ ಎಣ್ಣೆಯಿಂದ ದೀಪಗಳನ್ನು ಹಚ್ಚುತ್ತಾರೆ. ಫಲಿತಾಂಶ ಸಿಗದಿರುವುದಲ್ಲದೆ ಕೆಲವು ಬಾರಿ ವಿರುದ್ಧ ಫಲಿತಾಂಶಗಳು ಬರುತ್ತವೆ. ಏಕೆಂದರೆ ಶಾಸ್ತ್ರವು ಕತ್ತಿಯಂತೆ. ಅದನ್ನು ಸರಿಯಾಗಿ ಬಳಸಿದರೆ ರಕ್ಷಣೆ, ತಪ್ಪಾಗಿ ಬಳಸಿದರೆ ಅಪಾಯ. ಅದಕ್ಕಾಗಿಯೇ ಯಾವುದು ದೀಪವನ್ನು ಯಾವಾಗ ಹಚ್ಚಬೇಕು ಎಂಬ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಈಗ ನಾವು ಮುಖ್ಯ ವಿಷಯಕ್ಕೆ ಹತ್ತಿರವಾಗುತ್ತಿದ್ದೇವೆ. ಆ ಸನ್ಯಾಸಿ ಹೇಳಿದ ಆ ದಿನದ ಬಗ್ಗೆ ತಿಳಿದುಕೊಳ್ಳುವ ಮೊದಲು ನಾವು ದೀಪವನ್ನು ಹಚ್ಚುವ ದಿಕ್ಕಿನ ಬಗ್ಗೆಯೂ ತಿಳಿದುಕೊಳ್ಳಬೇಕು. ಅನೇಕ ಜನರು ಪೂರ್ವ ದಿಕ್ಕಿಗೆ ಮಾತ್ರ ದೀಪವನ್ನು ಹಚ್ಚುತ್ತಾರೆ. ಅದು ನಿಜಕ್ಕೂ ಒಳ್ಳೆಯದು. ಆದರೆ ಸಾಲದ ತೊಂದರೆಗಳು ನಿವಾರಣೆಯಾಗಬೇಕಾದರೆ ಮತ್ತು ಶತ್ರುಗಳಿಂದ ರಕ್ಷಣೆ ಪಡೆಯಬೇಕಾದರೆ ದಿಕ್ಕು ಬದಲಾಗಬೇಕು. ಯಾವ ದಿಕ್ಕಿನಲ್ಲಿ ದೀಪ ಹಚ್ಚಿದರೆ ಯಾವ ಫಲ ಸಿಗುತ್ತದೆ ಎಂಬುದನ್ನು ಆ ಸನ್ಯಾಸಿ ಶಿವಶರ್ಮನಿಗೆ ವಿವರವಾಗಿ ಹೇಳಿದರು. ಶಿವಶರ್ಮ: ಉತ್ತರ ದಿಕ್ಕು ಕುಬೇರ ಸ್ಥಾನ, ದಕ್ಷಿಣ ದಿಕ್ಕು ಯಮಸ್ಥಾನ, ಪಶ್ಚಿಮ ದಿಕ್ಕು ವರುಣ ಸ್ಥಾನ. ನಿನ್ನ ಕಷ್ಟಗಳು ನಿವಾರಣೆಯಾಗಬೇಕಾದರೆ ನೀನು ದೀಪ ಹಚ್ಚಬೇಕಾದ ದಿಕ್ಕು ಮತ್ತು ಅದರಲ್ಲಿ ಬಳಸಬೇಕಾದ ಎಣ್ಣೆ ಬಹಳ ಮುಖ್ಯ. ನೀನು ಇಷ್ಟು ದಿನ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿರಬಹುದು ಅಥವಾ ಹಸುವಿನ ತುಪ್ಪದಿಂದ ಹಚ್ಚಿರಬಹುದು. ಆದರೆ ಈ ವಿಶೇಷ ದಿನದಂದು ಒಂದು ವಿಶೇಷ ಪದಾರ್ಥವನ್ನು ಆ ಎಣ್ಣೆಯಲ್ಲಿ ಬೆರೆಸಬೇಕು. ಆಗ ಮಾತ್ರ ಆ ದೀಪದಿಂದ ಬರುವ ತರಂಗಗಳು ವಿಶ್ವದಲ್ಲಿರುವ ಧನ ಆಕರ್ಷಣ ಶಕ್ತಿಯನ್ನು ನಿನ್ನ ಮನೆಯ ಕಡೆಗೆ ಆಕರ್ಷಿಸುತ್ತವೆ ಎಂದು ಹೇಳಿದರು. ಆ ಮಾತು ಕೇಳಿದ ತಕ್ಷಣ ಶಿವಶರ್ಮನಿಗೆ ಮೈ ಜುಮ್ಮೆಂದಿತು. ಎಣ್ಣೆಯಲ್ಲಿ ಬೆರೆಸಬೇಕಾದ ಆ ಪದಾರ್ಥ ಯಾವುದು, ಅದು ಎಲ್ಲಿ ಸಿಗುತ್ತದೆ ಎಂದು ಸನ್ಯಾಸಿ ಯೋಚನೆಗೆ ಬಿದ್ದರು. ಅವರ ಯೋಚನೆಯನ್ನು ಗಮನಿಸಿದ ಸನ್ಯಾಸಿ: ಭಯಪಡಬೇಡ ಮಗನೇ, ಅದು ಬಹಳ ಸುಲಭವಾಗಿ ಸಿಗುವ ವಸ್ತುವೆ. ಆದರೆ ಅದರ ಶಕ್ತಿ ಅದ್ಭುತ. ಅದು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ. ಅದರ ಹಸುವಿನ ತುಪ್ಪದಲ್ಲಿ ಅಥವಾ ಎಳ್ಳೆಣ್ಣೆಯಲ್ಲಿ ಹಾಕಿ ಈ ವಿಶೇಷ ತಿಥಿಯ ದಿನ ದೀಪ ಹಚ್ಚಿದರೆ ನಿಮ್ಮ ಮನೆಯನ್ನು ಕಾಡುತ್ತಿರುವ ಜ್ಯೇಷ್ಠಾದೇವಿ ದರಿದ್ರ ದೇವತೆ ಹೊರಗೆ ಹೋಗುತ್ತಾಳೆ ಎಂದು ಹೇಳಿದರು. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು ಏನೆಂದರೆ ನಾವು ಹಿರಿಯರು ಹೇಳಿದ ಪ್ರತಿಯೊಂದು ಆಚಾರದಲ್ಲೂ ಒಂದು ವಿಜ್ಞಾನ ಅಡಗಿದೆ. ದೀಪದಿಂದ ಬರುವ ಹೊಗೆ ಮತ್ತು ಆ ಬೆಳಕು ನಮ್ಮ ಮನೆಯ ವಾತಾವರಣವನ್ನು ಶುದ್ಧೀಕರಿಸುತ್ತದೆ. ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕುತ್ತದೆ. ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ನಮಗೆ ಒಳ್ಳೆಯ ಆಲೋಚನೆಗಳು ಬರುತ್ತವೆ. ಒಳ್ಳೆಯ ಆಲೋಚನೆಗಳೇ ಸಂಪತ್ತಿಗೆ ಮೂಲ. ಆದರೆ ಆ ವಿಶೇಷ ದಿನದ ಗ್ರಹಗಳ ಸ್ಥಿತಿಗಳು ಈ ದೀಪದ ಬೆಳಕನ್ನು ಒಂದು ಶಕ್ತಿಶಾಲಿ ಸಾಧನವನ್ನಾಗಿ ಪರಿವರ್ತಿಸುತ್ತವೆ. ಅದು ನೇರವಾಗಿ ನಮ್ಮ ಕರ್ಮ ಕಲವನ್ನು ಬದಲಾಯಿಸುತ್ತದೆ. ಆ ಸನ್ಯಾಸಿ ಶಿವಶರ್ಮನೊಂದಿಗೆ ಮಾತನಾಡುತ್ತಾ: ಮಗನೇ, ಶ್ರದ್ಧೆಯಿಂದ ಕೇಳು. ತಿಂಗಳಿಗೆ 2 ಪಕ್ಷಗಳು ಇರುತ್ತವೆ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಎಂದರೆ
ಚಂದ್ರನು ಬೆಳೆಯುವ ಕಾಲ. ಕೃಷ್ಣ ಪಕ್ಷ ಎಂದರೆ ಚಂದ್ರನು ಕಡಿಮೆಯಾಗುವ ಕಾಲ. ಅಭಿವೃದ್ಧಿ ಬಯಸುವವರು, ಸಂಪತ್ತು ಬಯಸುವವರು ಶುಕ್ಲ ಪಕ್ಷದಲ್ಲಿ ಬರುವ ಒಂದು ತಿಥಿಯನ್ನು ಆರಿಸಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಈಗ ನಿಮಗೆ ಸಂದೇಹ ಬರಬಹುದು, ಶುಕ್ಲ ಪಕ್ಷದಲ್ಲಿ 15 ತಿಥಿಗಳು ಇರುತ್ತವೆ ಅಲ್ಲವೇ? ಪಾಡ್ಯಮಿಯಿಂದ ಹುಣ್ಣಿಮೆಯವರೆಗೆ. ಈ ದಿನಗಳಲ್ಲಿ ಯಾವ ದಿನದಂದು ದೀಪವನ್ನು ಬೆಳಗಿಸಿದರೆ ನಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತವೆ? ಆ ದಿನದ ಬಗ್ಗೆ ಆ ಸನ್ಯಾಸಿ ಏನೂ ಹೇಳಿದ್ದಾರೆಂದು ತಿಳಿದರೆ ನೀವು ಆಶ್ಚರ್ಯಪಡುತ್ತೀರಿ. ಏಕೆಂದರೆ ಆ ದಿನವನ್ನು ನಾವು ಸಾಮಾನ್ಯವಾಗಿ ನಿರ್ಲಕ್ಷಿಸುತ್ತೇವೆ, ಅಥವಾ ಬೇರೆ ಹಬ್ಬವಿದೆಯೆಂದು ಅದನ್ನು ಮರೆತು ಬಿಡುತ್ತೇವೆ. ಆದರೆ ಆ ದಿನದ ಮಹತ್ವವನ್ನು ಪುರಾಣಗಳಲ್ಲಿ ಬಹಳ ಅದ್ಭುತವಾಗಿ ಹೇಳಲಾಗಿದೆ. ಆ ದಿನ ಸೂರ್ಯ ಮತ್ತು ಚಂದ್ರರು ಒಂದು ವಿಶೇಷ ಕೋನದಲ್ಲಿರುತ್ತಾರೆ. ಆ ದಿನ ಭೂಮಿಯ ಮೇಲೆ ಬೀಳುವ ಕಿರಣಗಳಿಗೆ ರೋಗಗಳನ್ನು ಕಡಿಮೆ ಮಾಡುವ ಶಕ್ತಿ, ಮಾನಸಿಕ ಧೈರ್ಯವನ್ನು ನೀಡುವ ಶಕ್ತಿ ಮತ್ತು ಮುಖ್ಯವಾಗಿ ಧನಧಾನ್ಯಗಳನ್ನು ವೃದ್ಧಿಸುವ ಶಕ್ತಿಯಿರುತ್ತದೆ. ಶಿವಶರ್ಮ ಆ ಸನ್ಯಾಸಿಯ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಸ್ವಾಮಿ, ಇನ್ನೂ ನನ್ನಿಂದ ಸಾಧ್ಯವಿಲ್ಲ. ದಯವಿಟ್ಟು ಆ ದಿನದ ಹೆಸರೇನು ಮತ್ತು ಆ ದೀಪಾರಾಧನೆಯ ವಿಧಾನವೇನು ಎಂದು ತಿಳಿಸಿ. ನಾಳೆಯಿಂದಲೇ ನನ್ನ ಜೀವನ ಬದಲಾಗಬೇಕು ಎಂದು ಸನ್ಯಾಸಿಯನ್ನು ಬೇಡಿಕೊಂಡನು. ಸನ್ಯಾಸಿ ನಗುತ್ತಾ ಅವನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು. ಸರಿ ಮಗನೇ, ಇನ್ನು ನಿನ್ನ ಕಷ್ಟಗಳು ಮುಗಿದಂತೆ. ಆ ದಿನ ಬೇರೆ ಯಾವುದೂ ಅಲ್ಲ, ಪ್ರತಿ ತಿಂಗಳಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ. ಆ ಸನ್ಯಾಸಿ ಆ ದಿನದ ಹೆಸರನ್ನು ಉಚ್ಚರಿಸಲು ಹೊರಟಾಗ ಆಕಾಶದಲ್ಲಿ ತಟ್ಟನೆ ಗುಡುಗುಗಳು ಗುಡುಗಿದವು. ಗಾಳಿ ವೇಗವಾಗಿ ಬೀಸಲು ಪ್ರಾರಂಭಿಸಿತು. ಪ್ರಕೃತಿ ಏನೋ ಸಂಕೇತ ನೀಡುತ್ತಿರುವಂತೆ ಭಾಸವಾಯಿತು. ಆ ಸನ್ಯಾಸಿ ಒಂದು ಕ್ಷಣ ನಿಂತು ಆಕಾಶದ ಕಡೆ ನೋಡಿದರು. ಅವರ ಮುಖದಲ್ಲಿ ಏನೋ ಗಂಭೀರತೆ ಕಾಣಿಸಿತು. ಆಗ ಅವರು ಶಿವಶರ್ಮನಿಗೆ, ಈ ರಹಸ್ಯವನ್ನು ಹೇಳುವ ಮೊದಲು ನೀನು ಒಂದು ಪ್ರತಿಜ್ಞೆ ಮಾಡಬೇಕು. ಈ ರಹಸ್ಯವನ್ನು ನೀನು ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ಮಾತ್ರ ಬಳಸಬಾರದು. ನಿನ್ನಂತೆ ಕಷ್ಟದಲ್ಲಿರುವ 10 ಜನರಿಗೆ ನೀನು ಸಹಾಯ ಮಾಡಬೇಕು. ಆಗ ಮಾತ್ರ ಈ ದೀಪಕ್ಕೆ ಶಕ್ತಿ ಇರುತ್ತದೆ. ಇಲ್ಲದಿದ್ದರೆ ಇದು ಕೇವಲ ದೀಪದೊಂದಿಗೆ ಕೂಡಿದ ಸಾಮಾನ್ಯ ದೀಪವಾಗುತ್ತದೆ ಎಂದು ಶಿವ ಎಚ್ಚರಿಸಿದರು. ಶರ್ಮಾ, ಖಂಡಿತ ಸ್ವಾಮಿ, ನಾನು ಮಾತು ಕೊಡುತ್ತೇನೆ. ನನ್ನ ಕಷ್ಟಗಳು ನಿವಾರಣೆಯಾದ ತಕ್ಷಣ ನಾನು 10 ಜನರಿಗೆ ಅನ್ನದಾನ ಮಾಡುತ್ತೇನೆ. ಈ ರಹಸ್ಯವನ್ನು ಎಲ್ಲರಿಗೂ ತಿಳಿಸುತ್ತೇನೆ ಎಂದು ಪ್ರಮಾಣ ಮಾಡಿದನು. ಆಗ ಆ ಸನ್ಯಾಸಿ, ಹಾಗಾದರೆ ಕೇಳು. ಪ್ರತಿ ತಿಂಗಳಲ್ಲಿ ಒಂದು ನಿರ್ದಿಷ್ಟ ನಕ್ಷತ್ರವು ಒಂದು ನಿರ್ದಿಷ್ಟವಾದದರೊಂದಿಗೆ ಸೇರುವ ಸಮಯ ಒಂದು ಬರುತ್ತದೆ. ಆ ದಿನ ಲಕ್ಷ್ಮಿಯರು ಭೂಮಿಯ ಮೇಲೆ ಸಂಚರಿಸುತ್ತಾರೆ ಎಂದು ಶಾಸ್ತ್ರ ಹೇಳುತ್ತದೆ. ಆ ದಿನ ಸಂಧ್ಯಾ ಸಮಯದಲ್ಲಿ ಎಂದು ಆ ಸನ್ಯಾಸಿ ಹೇಳುವುದನ್ನು ಮುಂದುವರಿಸಿದರು. ಆದರೆ ಆ ದಿನದ ಹೆಸರೇನು? ಆ ವಿಶೇಷ ಪದಾರ್ಥ ಯಾವುದು? ಅದು ತಿಳಿದರೆ ನಮ್ಮ ಜೀವನವು ಶಿವಶರ್ಮನ ಜೀವನದಂತೆ ಬದಲಾಗುತ್ತದೆಯೇ? ಖಂಡಿತ ಬದಲಾಗುತ್ತದೆ. ಆದರೆ ಈ ರಹಸ್ಯ ಸಾಮಾನ್ಯವಾದುದಲ್ಲವಾದ್ದರಿಂದ ಇದನ್ನು ನಾವು ಹಂತ ಹಂತವಾಗಿ ಕೂಲಂಕಷವಾಗಿ ಅರ್ಥಮಾಡಿಕೊಳ್ಳಬೇಕು. ತರಾತುರಿಯಲ್ಲಿ ಯಾವುದೋ ಒಂದು ದಿನ ಎಂದು ತಿಳಿದುಕೊಂಡು ತಪ್ಪಾಗಿ ಆಚರಿಸಿದರೆ ಫಲವಿರುವುದಿಲ್ಲ. ಆ ಸನ್ಯಾಸಿ ಶಿವಶರ್ಮನಿಗೆ ಹೇಳಿದ ಆ ಅದ್ಭುತವಾದ ದಿನ ಮತ್ತು ಆ ದಿನ ಆಚರಿಸಬೇಕಾದ ಕಠಿಣ ನಿಯಮಗಳು, ಬಳಸಬೇಕಾದ ಪದಾರ್ಥಗಳು, ಪಠಿಸಬೇಕಾದ ಮಂತ್ರ ಇವೆಲ್ಲವನ್ನೂ ನಾವು ತಿಳಿದುಕೊಳ್ಳಬೇಕು. ಆ ದಿನದ ಬಗ್ಗೆ, ಆ ಪ್ರಕ್ರಿಯೆಯ ಬಗ್ಗೆ ಆ ಸನ್ಯಾಸಿ ವಿವರಿಸಲು ಪ್ರಾರಂಭಿಸಿದರು. ಆಕಾಶ ಮೋಡ ಕವಿದಿತ್ತು. ಗಾಳಿ ವೇಗವಾಗಿ ಬೀಸುತ್ತಿತ್ತು. ಆದರೆ ಆ ಸನ್ಯಾಸಿಯ ಮುಖದಲ್ಲಿನ ಪ್ರಶಾಂತತೆ ಮಾತ್ರ ಅಚಲವಾಗಿತ್ತು. ಅವರ ಕಣ್ಣುಗಳಲ್ಲಿ ಏನೋ ತಿಳಿಯದ ಕೊರತೆ, ಮಾತುಗಳಲ್ಲಿ ಏನೋ ತಿಳಿಯದ ಭರವಸೆ ಇತ್ತು. ಶಿವಶರ್ಮನ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ತನ್ನ ಜೀವನವನ್ನು ಬದಲಾಯಿಸುವ ಅದ್ಭುತವಾದ ದಿನ. ಅವನು ಏನಾಗಬಹುದು ಎಂದು ಕುತೂಹಲದಿಂದ ಕಾಯುತ್ತಿದ್ದನು. ಸನ್ಯಾಸಿ ಹೇಳಲಿರುವ ರಹಸ್ಯಕ್ಕಾಗಿ ಇಡೀ ಜಗತ್ತು ಮೌನವಾಗಿರುವಂತೆ ತೋರಿತು. ಆಗ ಸನ್ಯಾಸಿ ಶಿವಶರ್ಮನನ್ನು ತೀಕ್ಷ್ಣವಾಗಿ ನೋಡಿ ತನ್ನ ಗಂಭೀರ ಧ್ವನಿಯಲ್ಲಿ ಆ ದಿನದ ಬಗ್ಗೆ ಹೇಳಲು ಪ್ರಾರಂಭಿಸಿದರು. ಶಿವಶರ್ಮ, ನಾನು ಹೇಳಲಿರುವ ಈ ದಿನ ಸಾಮಾನ್ಯವಾದುದಲ್ಲ. ಇದು ದೇವತೆಗಳಿಗೂ ರಾಕ್ಷಸರಿಗೂ ಅತ್ಯಂತ ಪ್ರಿಯವಾದ ದಿನ. ನಮ್ಮ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಈ ದಿನಕ್ಕಿರುವ ಪ್ರಾಮುಖ್ಯತೆ ಅಷ್ಟಿಷ್ಟಲ್ಲ. ಪ್ರತಿ ತಿಂಗಳ ಶುಕ್ಲಪಕ್ಷದಲ್ಲಿ ಬರುವ ತ್ರಯೋದಶಿ ತಿಥಿಯ ಬಗ್ಗೆ ನಿನಗೆ ಗೊತ್ತೇ? ಹೌದು, ಅದೇ ಅದ್ಭುತ ದಿನ.
ಆ ದಿನ ಸಂಜೆಯ ಸಮಯವನ್ನು ಪ್ರದೋಷಕಾಲ ಎನ್ನುತ್ತಾರೆ. ಕೈಲಾಸದಲ್ಲಿ ಸಾಕ್ಷಾತ್ ಆ ಪರಮಶಿವನು ಆನಂದ ತಾಂಡವ ಮಾಡುವ ಸಮಯ ಅದು. ಸಮಸ್ತ ದೇವತೆಗಳು ಆ ನೃತ್ಯವನ್ನು ನೋಡಲು ಪರವಶರಾಗುವ ಸಮಯ ಇದು ಎಂದು ಹೇಳಿದರು. ಶಿವಶರ್ಮ ಸ್ವಲ್ಪ ಆಶ್ಚರ್ಯಪಟ್ಟರು. ತ್ರಯೋದಶಿಯಂದು, ಸ್ವಾಮಿ, ಆ ದಿನದ ಬಗ್ಗೆ ನನಗೆ ಗೊತ್ತು. ಪ್ರದೋಷ ಪೂಜೆಗಳನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ ಎಂದು ಕೇಳಿದ್ದೇನೆ. ಆದರೆ ಕೇವಲ ಒಂದು ದೀಪ ಹಚ್ಚಿದರೆ ನನ್ನ ದಾರಿದ್ರ್ಯ ಹೋಗುತ್ತದೆಯೇ? ದೇವಾಲಯದಲ್ಲಿ ಮಾಡುವಷ್ಟು ದೊಡ್ಡ ಪೂಜೆಗಳನ್ನು ನಾನು ಮನೆಯಲ್ಲಿ ಮಾಡಲು ಸಾಧ್ಯವಿಲ್ಲವಲ್ಲ ಎಂದು ಅವನು ತನ್ನ ಸಂದೇಹವನ್ನು ವ್ಯಕ್ತಪಡಿಸಿದನು. ಅನೇಕರಿಗೆ ಬರುವ ಸಂದೇಹವೇ ಶಿವಶರ್ಮನಿಗೆ ಕೂಡ ಬಂದಿತ್ತು. ನಾವು ಕೂಡ ಪ್ರದೋಷ ಎಂದರೆ ದೇವಸ್ಥಾನಕ್ಕೆ ಹೋಗಬೇಕು, ಅಭಿಷೇಕಗಳನ್ನು ಮಾಡಿಸಬೇಕು ಎಂದುಕೊಳ್ಳುತ್ತೇವೆ. ಬಡವರು ಇವೆಲ್ಲವನ್ನೂ ಮಾಡಲು ಸಾಧ್ಯವಾಗದೆ ದುಃಖಪಡುತ್ತಾರೆ. ಆಗ ಆ ಸನ್ಯಾಸಿ ನಗುತ್ತಾ, ಅಲ್ಲೇ ಇದೆ ಮಗನೇ ನಿಜವಾದ ರಹಸ್ಯ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದು ಒಳ್ಳೆಯದೇ, ಆದರೆ ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದ ಮಧ್ಯದಲ್ಲಿ, ನಿನ್ನ ಕೈಗಳಿಂದ ನೀನು ಹಚ್ಚುವ ದೀಪಕ್ಕೆ ಇರುವ ಶಕ್ತಿ ಬೇರೆ. ದೇವರು ಆಡಂಬರಗಳಿಗೆ ಮಣಿಯುವುದಿಲ್ಲ, ಆತ್ಮೀಯತೆಗೆ ಮಣಿಯುತ್ತಾನೆ. ಈ ತ್ರಯೋದಶಿ ದಿನದಂದು ಸೂರ್ಯನು ಅಸ್ತಮಿಸುವ ಸಮಯಕ್ಕೆ ಮೊದಲು ಮತ್ತು ನಂತರ ಇರುವ ಆ ಗಳಿಗೆಗಳು ಬಹಳ ಶಕ್ತಿಶಾಲಿ. ಆ ಸಮಯದಲ್ಲಿ ಪ್ರಕೃತಿಯಲ್ಲಿ ಒಂದು ರೀತಿಯ ನಿಶ್ಶಬ್ದವಿರುತ್ತದೆ. ಪಕ್ಷಿಗಳು ಗೂಡುಗಳಿಗೆ ಸೇರುತ್ತವೆ, ಪ್ರಾಣಿಗಳು ಕೊಟ್ಟಿಗೆಗಳಿಗೆ ಬರುತ್ತವೆ. ಅದೇ ಸಮಯದಲ್ಲಿ ಮನುಷ್ಯನ ಮನಸ್ಸು ಕೂಡ ಲೌಕಿಕ ವಿಷಯಗಳಿಂದ ದೈವಿಕ ವಿಷಯಗಳ ಕಡೆಗೆ ತಿರುಗಲು ಅನುಕೂಲಕರವಾಗಿರುತ್ತದೆ ಎಂದು ವಿವರಿಸಿದರು. ಆದರೆ ಸ್ವಾಮಿ, ಪ್ರತಿ ತಿಂಗಳು 2 ತ್ರಯೋದಶಿಗಳು ಬರುತ್ತವೆ ಅಲ್ಲವೇ? ಒಂದು ಶುಕ್ಲ ಪಕ್ಷದಲ್ಲಿ, ಇನ್ನೊಂದು ಕೃಷ್ಣ ಪಕ್ಷದಲ್ಲಿ. ನಾನು ಯಾವ ದಿನ ಮಾಡಬೇಕು ಎಂದು ಶಿವಶರ್ಮ ಕೇಳಿದರು. ಇದು ಬಹಳ ಮುಖ್ಯವಾದ ಪ್ರಶ್ನೆ, ಏಕೆಂದರೆ ತಿಥಿಗಳು 2 ಬಾರಿ ಬರುತ್ತವೆ. ಯಾವುದಕ್ಕೆ ಹೆಚ್ಚು ಶಕ್ತಿ ಇರುತ್ತದೆ ಎಂದು ತಿಳಿಯದೆ ಅನೇಕರು ತಪ್ಪು ಮಾಡುತ್ತಾರೆ. ಸನ್ಯಾಸಿ ಬಹಳ ತಾಳ್ಮೆಯಿಂದ ಉತ್ತರಿಸಿದರು. ಮಗನೇ, ಸಾಲದ ಬಾಧೆಗಳು, ಶತ್ರುಗಳ ಬಾಧೆಗಳು, ಅನಾರೋಗ್ಯ ಸಮಸ್ಯೆಗಳು ಬೇಗನೆ ದೂರವಾಗಬೇಕೆಂದರೆ ಶನಿವಾರದೊಂದಿಗೆ ಕೂಡಿದ ತ್ರಯೋದಶಿ ಬಂದರೆ ಅದು ಮಹಾ ಅದ್ಭುತ. ಅದನ್ನು ಶನಿ ತ್ರಯೋದಶಿ ಎನ್ನುತ್ತಾರೆ. ಆದರೆ ಅದು ಯಾವಾಗಲೋ ಒಮ್ಮೆ ಬರುತ್ತದೆ. ಆದ್ದರಿಂದ ನೀನು ಪ್ರತಿ ತಿಂಗಳು ಶುಕ್ಲ ಪಕ್ಷದಲ್ಲಿ ಬರುವ ತ್ರಯೋದಶಿಯನ್ನು ಆರಿಸಿಕೊ. ಚಂದ್ರನು ಬೆಳೆಯುವ ಸಮಯ ಅದು. ನಿನ್ನ ಸಂಪತ್ತು ಕೂಡ ಚಂದ್ರನಂತೆ ಬೆಳೆಯಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು. ಆ ದಿನ ಸಂಜೆ ಸೂರ್ಯನು ಅಸ್ತಮಿಸಲು ಸುಮಾರು 1.5 ಗಂಟೆ ಮೊದಲು ಅಸ್ತಮಿಸಿದ ನಂತರ 1 ಗಂಟೆಯವರೆಗೆ ಪ್ರದೋಷ ಕಾಲ ಇರುತ್ತದೆ. ಈ ಸಮಯದಲ್ಲಿಯೇ ನೀನು ಆ ದೀಪವನ್ನು ಹಚ್ಚಬೇಕು. ಇಲ್ಲಿಯವರೆಗೆ ಚೆನ್ನಾಗಿದೆ. ದಿನ ತಿಳಿದಿದೆ, ಸಮಯ ತಿಳಿದಿದೆ, ಆದರೆ ಕೇವಲ ಎಣ್ಣೆ ಹಾಕಿ ಬತ್ತಿ ಹಚ್ಚಿದರೆ ಸಾಕೆ. ಆ ಸನ್ಯಾಸಿ ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ನಿಜವಾದ ತಂತ್ರ, ನಿಜವಾದ ವಿಧಾನವನ್ನು ಈಗ ಹೇಳಲಿದ್ದಾರೆ. ಶಿವಶರ್ಮ, ದೀಪ ಹಚ್ಚುವುದು ಎಲ್ಲರೂ ಮಾಡುತ್ತಾರೆ. ಆದರೆ ಆ ದೀಪದಲ್ಲಿ ನಾವು ಬಳಸುವ ವಸ್ತುಗಳು ನಮ್ಮ ಆಸೆಯನ್ನು ದೇವರಿಗೆ ತಲುಪಿಸುವ ವಾಹನಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಮತ್ತು ಮನೆಯಲ್ಲಿರುವ ದಾರಿದ್ರ್ಯ ಹೋಗಿ ಅಷ್ಟ ಐಶ್ವರ್ಯಗಳು ಬರಬೇಕಾದರೆ ನೀನು ಆ ದಿನ ದೀಪದಲ್ಲಿ ಒಂದು ವಿಶೇಷವಾದ ಪದಾರ್ಥವನ್ನು ಹಾಕು. ಮತ್ತೆ ಅದು ಬೇರೇನೂ ಅಲ್ಲ, ಲವಂಗಗಳು. ಶಿವಶರ್ಮ ಆಶ್ಚರ್ಯದಿಂದ ನೋಡಿದ. ಲವಂಗಗಳ ಸ್ವಾಮಿ, ಅವುಗಳನ್ನು ನಾವು ಅಡುಗೆಯಲ್ಲಿ ಬಳಸುತ್ತೇವೆ ಅಲ್ಲವೇ? ಅವುಗಳಿಗೆ ಅಷ್ಟು ಶಕ್ತಿ ಇದೆಯೇ ಎಂದು ಕೇಳಿದ. ನಮ್ಮಲ್ಲಿ ಅನೇಕರಿಗೆ ಇದೇ ಸಂದೇಹ ಬರಬಹುದು. ಲವಂಗಗಳು ಕೇವಲ ಸುಗಂಧ ದ್ರವ್ಯಗಳು ಮಾತ್ರವೇ? ಅಲ್ಲ. ನಮ್ಮ ಸನಾತನ ಧರ್ಮದಲ್ಲಿ, ಆಯುರ್ವೇದದಲ್ಲಿ ಲವಂಗಗಳಿಗೆ ಇರುವ ವಿಶಿಷ್ಟತೆ ಬಹಳ ದೊಡ್ಡದು. ಅವು ಪ್ರತಿ ಶಕ್ತಿಗಳನ್ನು, ಅಂದರೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಗುಣವನ್ನು ಹೊಂದಿರುವ ಸನ್ಯಾಸಿ ಆ ರಹಸ್ಯವನ್ನು ವಿವರಿಸಿದರು. ಹೌದು ಮಗನೇ, ಲವಂಗಗಳಿಗೆ ಆಕರ್ಷಣ ಶಕ್ತಿ ಇರುತ್ತದೆ. ಅದೇ ರೀತಿ ದೋಷಗಳನ್ನು ನಿವಾರಿಸುವ ಶಕ್ತಿಯೂ ಇರುತ್ತದೆ. ನೀನು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಬೇಕು. ಅದು ಹೊಸದಾಗಿದ್ದರೆ ಇನ್ನೂ ಉತ್ತಮ, ಹಳೆಯದಾದರೂ ಪರವಾಗಿಲ್ಲ. ಆದರೆ ಸ್ವಚ್ಛವಾಗಿ ತೊಳೆದು ಒಣಗಿಸಿರಬೇಕು. ಅದರಲ್ಲಿ ನೀನು ಶುದ್ಧ ಹಸುವಿನ ತುಪ್ಪವನ್ನು ಹಾಕಬೇಕು. ಒಂದು ವೇಳೆ ಹಸುವಿನ ತುಪ್ಪ ಸಿಗದಿದ್ದರೆ ಅಥವಾ ಖರೀದಿಸಲು ಸಾಧ್ಯವಾಗದಿದ್ದರೆ ಎಳ್ಳೆಣ್ಣೆಯನ್ನು ಬಳಸು. ಆದರೆ ಯಾವುದೇ ಕಾರಣಕ್ಕೂ ಕಡಲೆಕಾಯಿ ಎಣ್ಣೆ ಅಥವಾ ಇತರ ಎಣ್ಣೆಗಳನ್ನು ಬಳಸಬಾರದು. ಆ ಎಣ್ಣೆಯಲ್ಲಿ ಕೇವಲ 2 ಲವಂಗಗಳನ್ನು ಹಾಕಬೇಕು.
ಅವು ಹೂವು ಇರುವ ಲವಂಗಗಳಾಗಿರಬೇಕು. ಮುರಿದು ಹೋದವು ಅಥವಾ ಹೂವು ಇಲ್ಲದವು ಕೆಲಸಕ್ಕೆ ಬರುವುದಿಲ್ಲ. ಈ ಮಾತುಗಳನ್ನು ಕೇಳಿದಾಗ ಶಿವಶರ್ಮನಿಗೆ ತುಂಬಾ ಉತ್ಸಾಹ ಬಂದಿತು. ಇಷ್ಟು ದಿನ ತನ್ನ ಕಷ್ಟಗಳಿಗೆ ಕಾರಣ ತಿಳಿಯದೆ ಒದ್ದಾಡುತ್ತಿದ್ದನು. ಈಗ ಒಂದು ದಾರಿ ಸಿಕ್ಕಿದಂತೆ ಅನಿಸಿತು. ಸ್ವಾಮಿ, ಆ 2 ಲವಂಗಗಳನ್ನು ಹಾಕಿದ ನಂತರ ಏನು ಮಾಡಬೇಕು? ಎಷ್ಟು ಬತ್ತಿಗಳನ್ನು ಹಾಕಬೇಕು? ಯಾವ ದಿಕ್ಕಿನಲ್ಲಿ ಬೆಳಗಿಸಬೇಕು ಎಂದು ಸತತವಾಗಿ ಪ್ರಶ್ನೆಗಳನ್ನು ಕೇಳಿದನು. ಅವನ ಆತುರವನ್ನು ನೋಡಿ ಸನ್ಯಾಸಿ ಸಂತೋಷಪಟ್ಟರು. ಏಕೆಂದರೆ ಜಿಜ್ಞಾಸೆ ಇರುವವರಿಗೆ ಮಾತ್ರ ಜ್ಞಾನ ಸಿಗುತ್ತದೆ, ಶ್ರದ್ಧೆ ಇರುವವರಿಗೆ ಮಾತ್ರ ಫಲ ಸಿಗುತ್ತದೆ. ಆತುರಪಡಬೇಡ ಮೊಗನೇ, ಪ್ರತಿಯೊಂದಕ್ಕೂ ಒಂದು ಲೆಕ್ಕವಿರುತ್ತದೆ. ನೀನು ಎಣ್ಣೆಯಲ್ಲಿ 2 ಲವಂಗಗಳನ್ನು ಹಾಕಿದ ನಂತರ ಅದರಲ್ಲಿ 2 ಬತ್ತಿಗಳನ್ನು ಹಾಕಬೇಕು. 2 ಬತ್ತಿಗಳನ್ನು ಸೇರಿಸಿ ಒಂದಾಗಿ ಮಾಡಿ ಹಾಕಬೇಕು. ನೆನಪಿಟ್ಟುಕೋ, ಎಂದಿಗೂ ಒಂದೇ ಬತ್ತಿ ಹಾಕಿ ದೀಪ ಬೆಳಗಿಸಬಾರದು, ಅದು ಅಶುಭ. 2 ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯಾಗಿ ಮಾಡಿ ಆ ದೀಪವನ್ನು ಪೂಜಾ ಕೋಣೆಯಲ್ಲಿ ಅಥವಾ ತುಳಸಿ ಗಿಡದ ಬಳಿ ಬೆಳಗಿಸಬೇಕು. ಆದರೆ ಇಲ್ಲಿ ಒಂದು ಮುಖ್ಯವಾದ ನಿಯಮವಿದೆ. ಆ ದೀಪದ ಮುಖ ಅಂದರೆ ಜ್ಯೋತಿ ಬೆಳಗುವ ದಿಕ್ಕು ಉತ್ತರ ದಿಕ್ಕಿಗೆ ಇರಬೇಕು. ಉತ್ತಮ ಸ್ವಾಮಿ ಪೂರ್ವ ದಿಕ್ಕಿಗೆ ಅಲ್ಲವೇ ಸಾಮಾನ್ಯವಾಗಿ ಬೆಳಗಿಸುತ್ತೇವೆ ಎಂದು ಶಿವಶರ್ಮ ಕೇಳಿದನು. ಹೌದು, ಪೂರ್ವ ಜ್ಞಾನಕ್ಕೆ ಪ್ರತೀಕ. ಆದರೆ ನೀನು ಈಗ ಬಯಸುತ್ತಿರುವುದು ಐಶ್ವರ್ಯ, ಮೋನಮುಕ್ತಿ. ಉತ್ತರ ದಿಕ್ಕು ಕುಬೇರನ ಸ್ಥಾನ, ಧನಕ್ಕೆ ಅಧಿಪತಿ ಕುಬೇರ. ಆ ದಿಕ್ಕಿಗೆ ಯಾವಾಗ ನೀನು ಲವಂಗಗಳಿರುವ ದೀಪವನ್ನು ಬೆಳಗಿಸುತ್ತೀಯೋ ಆ ದೀಪದ ಕಾಂತಿ ಕಾಂತದಂತೆ ಕೆಲಸ ಮಾಡಿ ವಿಶ್ವದಲ್ಲಿರುವ ಧನವನ್ನು ನಿನ್ನ ಮನೆಯ ಕಡೆಗೆ ಆಕರ್ಷಿಸುತ್ತದೆ. ಅಷ್ಟೇ ಅಲ್ಲದೆ ಆ ಲವಂಗಗಳು ಹಸುವಿನ ತುಪ್ಪದಲ್ಲಿ ಸುಡುತ್ತಿರುವಾಗ ಬರುವ ಸುಗಂಧವು ಮನೆಯಲ್ಲಿರುವ ಕಣ್ಣಿಗೆ ಕಾಣದ ದುಷ್ಟ ಶಕ್ತಿಗಳನ್ನು, ನರದಿಷ್ಟಿಯನ್ನು ಓಡಿಸುತ್ತದೆ ಎಂದು ವಿವರಿಸಿದರು. ಆ ಮಹಾಪುರುಷ ಶಿವಶರ್ಮನಿಗೆ ಈಗ ಎಲ್ಲವೂ ಅರ್ಥವಾಗುತ್ತಿದೆ. ತಾನು ಇಷ್ಟು ದಿನ ಮಾಡಿದ ತಪ್ಪು ಏನೆಂದೂ ತಿಳಿದಿದೆ. ಭಕ್ತಿ ಇದೆ, ಆದರೆ ವಿಧಿ ಇಲ್ಲ. ಸಂಕಲ್ಪ ಇದೆ, ಆದರೆ ಸರಿಯಾದ ಮಾರ್ಗ ಇಲ್ಲ. ಸ್ವಾಮಿ, ಈ ದೀಪ ಹಚ್ಚಿದ ನಂತರ ನಾನು ಯಾವುದಾದರೂ ಮಂತ್ರ ಹೇಳಬೇಕೆ ಅಥವಾ ದಂಡ ನಮಸ್ಕಾರ ಮಾಡಿ ಸುಮ್ಮನಿದ್ದರೆ ಸಾಕೆ ಎಂದು ಕೇಳಿದನು. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಂತ್ರ ಇದೆ, ದೀಪದ ಇಂಧನ ಇದೆ, ಎಣ್ಣೆ ಲವಂಗಗಳು. ಆದರೆ ಅದು ಕೆಲಸ ಮಾಡಬೇಕಾದರೆ ಅದಕ್ಕೆ ಒಂದು ಸ್ವಿಚ್ ಬೇಕಲ್ಲವೇ? ಆ ಸ್ವಿಚ್ ಹೆಸರೇ ಮಂತ್ರ. ಅದರ ಶಕ್ತಿ ಅನಂತ ಎಂದು ಸನ್ಯಾಸಿ ಗಂಭೀರವಾಗಿ ಹೇಳಿದರು. ಶಿವ ಶರ್ಮ ದೀಪವು ಸಾಕ್ಷಾತ್ ಅಗ್ನಿದೇವ. ಆ ಅಗ್ನಿದೇವನ ಮೂಲಕ ನಾವು ಪರಮೇಶ್ವರನಿಗೆ ನಮ್ಮ ಮನವಿಯನ್ನು ಕಳುಹಿಸುತ್ತಿದ್ದೇವೆ. ನೀನು ದೀಪವನ್ನು ಬೆಳಗಿಸಿ ಆ ಜ್ಯೋತಿಯ ಕಡೆಗೆ ನೋಡುತ್ತಾ ಮನಸ್ಸಿನಲ್ಲಿ ಬಲವಾಗಿ ನಿನ್ನ ಕಷ್ಟವನ್ನು ಹೇಳಿಕೊಳ್ಳಬೇಕು. ಅದರ ನಂತರ ಒಂದು ಅದ್ಭುತವಾದ ಅತಿ ಶಕ್ತಿಶಾಲಿ ಬೀಜಾಕ್ಷರಗಳಿಂದ ಕೂಡಿದ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವು ಸಾಮಾನ್ಯವಾದದ್ದಲ್ಲ. ಇದು ದಾರಿದ್ರ್ಯದಹನ ಸ್ತೋತ್ರಕ್ಕಿಂತ ಶಕ್ತಿಶಾಲಿಯಾಗಿದೆ. ಈ ಮಂತ್ರವನ್ನು ನೀನು ಸರಿಯಾಗಿ ಉಚ್ಚರಿಸಿದರೆ ಆ ಧ್ವನಿ ತರಂಗಗಳು ಆ ದೀಪದ ಬೆಳಕಿನಲ್ಲಿ ಸೇರಿ ನಿನ್ನ ತಲೆಬರಹವನ್ನು ಬದಲಾಯಿಸುತ್ತವೆ. ಶಿವಶರ್ಮ ಆ ಮಂತ್ರವನ್ನು ಕೇಳಲು ಕಿವಿ ನಿಮಿರಿಸಿದ. ಆ ಸನ್ಯಾಸಿ, ಮಗನೇ, ಈ ಮಂತ್ರವು ಕೇವಲ ಕೆಲವು ಅಕ್ಷರಗಳ ಸಂಯೋಜನೆಯಲ್ಲ. ಇದು ಶಿವನ ಶಕ್ತಿ ಮತ್ತು ವಿಷ್ಣುವಿಗೆ ಸಂಬಂಧಿಸಿದ ಏಕೈಕ ಮಂತ್ರ. ಇದನ್ನು 108 ಬಾರಿ ಜಪಿಸಬೇಕು. ಆ ಮಂತ್ರವೇನೆಂದರೆ ಎಂದು ಹೇಳಲು ಹೊರಟಾಗ ಮತ್ತೆ ಒಂದು ಸಣ್ಣ ಎಚ್ಚರಿಕೆ ನೀಡಿದರು. ಆದರೆ ಶಿವ ಸರ್, ಮಂತ್ರ ಹೇಳುವ ಮೊದಲು ಒಂದು ವಿಷಯ ನೆನಪಿಟ್ಟುಕೋ. ಈ ದೀಪವನ್ನು ಬೆಳಗಿಸಿದ ನಂತರ ಆ ರಾತ್ರಿ ನೀನು ಮಾಡಬಾರದ ಕೆಲಸವೊಂದು ಇದೆ. ಅಪ್ಪಿತಪ್ಪಿಯೂ ಆ ಕೆಲಸ ಮಾಡಿದರೆ ಈ ಪೂಜೆಯ ಸಂಪೂರ್ಣ ಫಲಿತಾಂಶವು ಕಳೆದು ಹೋಗುತ್ತದೆ. ಇದಲ್ಲದೆ ಅಸ್ತಿತ್ವದಲ್ಲಿರುವ ತೊಂದರೆಗಳು ದ್ವಿಗುಣಗೊಳ್ಳುವ ಅಪಾಯವಿದೆ. ಅನೇಕ ಜನರು ಭಕ್ತಿಯಿಂದ ದೀಪವನ್ನು ಹಚ್ಚುತ್ತಾರೆ, ಮಂತ್ರವನ್ನು ಪಠಿಸುತ್ತಾರೆ, ಆದರೆ ನಂತರ ತಿಳಿಯದೆ ಮಾಡುವ ಒಂದು ಸಣ್ಣ ತಪ್ಪು ಎಲ್ಲವನ್ನೂ ನಾಶಪಡಿಸುತ್ತದೆ ಎಂದು ಎಚ್ಚರಿಸಿದರು. ಶಿವಶರ್ಮ ಭಯದಿಂದ ನಡುಗಿದನು. ಏನು ಸ್ವಾಮಿ ಆ ತಪ್ಪು? ದಯವಿಟ್ಟು ಹೇಳಿ. ನನ್ನ ಜೀವನ ಸುಧಾರಿಸಬೇಕೇ ಹೊರತು ಇನ್ನಷ್ಟು ಹಾಳಾಗಬಾರದು. ನಾನು ತುಂಬಾ ಜಾಗರೂಕನಾಗಿರುತ್ತೇನೆ ಎಂದು ಸನ್ಯಾಸಿಯನ್ನು ಬೇಡಿಕೊಂಡನು. ಆ ತಪ್ಪಿನ ಬಗ್ಗೆ ವಿವರಿಸುತ್ತಾ, ನಾವು ದೇವರಿಗೆ ದೀಪವನ್ನು ಹಚ್ಚಿದಾಗ ಆ ದೀಪವು ಆರಿಹೋದ ನಂತರ, ಅಂದರೆ ನಂದಿದ ನಂತರ,
ಆ ಪ್ರಮಿದೆಯನ್ನು ಅಥವಾ ಆ ವಸ್ತುಗಳನ್ನು ನಾವು ಏನು ಮಾಡುತ್ತೇವೆ ಎಂಬುದು ಬಹಳ ಮುಖ್ಯ. ಅನೇಕ ಜನರು ಮರುದಿನ ಆ ಕಪ್ಪಾದ ವಸ್ತುಗಳನ್ನು ತೆಗೆದುಕೊಂಡು ಎಲ್ಲೆಂದರಲ್ಲಿ ಎಸೆಯುತ್ತಾರೆ ಅಥವಾ ಆ ಪ್ರಮಿದೆಯನ್ನು ತೊಳೆಯದೆ ಹಾಗೆಯೇ ಬಿಡುತ್ತಾರೆ. ಆದರೆ ಈ ಲವಂಗದ ದೀಪದ ವಿಷಯದಲ್ಲಿ ಹಾಗೆ ಮಾಡಬಾರದು. ಉಳಿದ ಬೂದಿಯಲ್ಲಿ, ಆ ಲವಂಗದ ಮಸಿಯಲ್ಲಿ ಒಂದು ವಿಶೇಷ ಶಕ್ತಿ ಅಡಗಿರುತ್ತದೆ. ಅದನ್ನು ನಿರ್ಲಕ್ಷಿಸಿದರೆ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ. ಮತ್ತೆ ಆ ಮಸಿಯನ್ನು ಏನು ಮಾಡಬೇಕು? ಆ ದೀಪವನ್ನು ಹೇಗೆ ಸ್ವಚ್ಛಗೊಳಿಸಬೇಕು? ಹಾಗೆಯೇ ನೀವು ಮಲಗುವ ಮೊದಲು. ಇಲ್ಲಿ ಸನ್ಯಾಸಿ ಹೇಳಿದ ವಿಷಯ ನಮ್ಮೆಲ್ಲರ ಕಣ್ಣು ತೆರೆಸುತ್ತದೆ. ನಾವು ಪೂಜಾ ಕೋಣೆಯನ್ನು ಎಷ್ಟು ಪವಿತ್ರವಾಗಿ ನೋಡಿಕೊಳ್ಳುತ್ತೇವೆಯೋ, ಪೂಜೆಯ ನಂತರ ಉಳಿದ ವಸ್ತುಗಳನ್ನು ಸಹ ಅಷ್ಟೇ ಪವಿತ್ರವಾಗಿ ನೋಡಿಕೊಳ್ಳಬೇಕು. ಆ ಸನ್ಯಾಸಿ ಶಿವಶರ್ಮನಿಗೆ ಆ ತಪ್ಪು ಮತ್ತು ಆ ಮಂತ್ರದ ಬಗ್ಗೆ ಸಂಪೂರ್ಣವಾಗಿ ವಿವರಿಸಲು ಸಿದ್ಧರಾದರು. ಆದರೆ ಈ ಕಥೆಯಲ್ಲಿ ಇನ್ನೊಂದು ಆಯಾಮವೂ ಇದೆ. ಶಿವಶರ್ಮನಿಗೆ ತಿಳಿಯದ ವಿಷಯವೇನೆಂದರೆ, ಈ ತ್ರಯೋದಶಿ ದೀಪಾರಾಧನೆಯ ಹಿಂದೆ ಒಂದು ಪುರಾತನ ಕಥೆಯಿದೆ. ಕ್ಷೀರಸಾಗರ ಮಂಥನ ನಡೆದಾಗ ದೇವತೆಗಳು ರಾಕ್ಷಸರಿಗಿಂತ ಮೊದಲು ಹಾಲಾಹಲ ವಿಷವನ್ನು ಪಡೆದರು. ಲೋಕವೆಲ್ಲ ಭಯದಿಂದ ನಡುಗಿಹೋಯಿತು. ಆಗ ಪರಮಶಿವನು ಆ ವಿಷವನ್ನು ಗಂಟಲಲ್ಲಿ ಇಟ್ಟುಕೊಂಡು ಲೋಕವನ್ನು ಕಾಪಾಡಿದನು. ಆ ಘಟನೆ ನಡೆಯಿತು ಯೋಶಿರೋಜೆಯ ಸಂಜೆ ವೇಳೆ. ಅದಕ್ಕಾಗಿಯೇ ಆ ಸಮಯಕ್ಕೆ ಪ್ರದೋಷ ಎಂದು ಹೆಸರು ಬಂದಿದೆ. ಎಂದರೆ ಹೋಗಲಾಡಿಸುವುದು, ದೋಷ ಎಂದರೆ ಕಷ್ಟ. ನಮ್ಮ ಕಷ್ಟಗಳೆಂಬ ವಿಷಯವನ್ನು ಶಿವನು ನಿವಾರಿಸುವ ಸಮಯವೇ ಅದು. ಸನ್ಯಾಸಿ ಈ ವಿಷಯವನ್ನು ನೆನಪಿಸುತ್ತಾ ನೋಡು ಶಿವಶರ್ಮ. ಅಂದು ಲೋಕಗಳನ್ನು ಕಾಪಾಡಲು ಶಿವನು ವಿಷವನ್ನು ನುಂಗಿದನು. ಇಂದು ನಿನ್ನ ಜೀವನದಲ್ಲಿರುವ ಸಾಲಗಳೆಂಬ ವಿಷವನ್ನು, ಅನಾರೋಗ್ಯವೆಂಬ ವಿಷವನ್ನು ನಿವಾರಿಸಲು ಅದೇ ಶಿವನು ಸಿದ್ಧನಾಗಿದ್ದಾನೆ. ನೀನು ಮಾಡಬೇಕಾಗಿರುವುದು ನಂಬಿಕೆಯಿಂದ ಆ ಒಂದು ಹೆಜ್ಜೆ ಇಡುವುದು. ಆದರೆ ನಂಬಿಕೆ ಎಂದರೆ ಕುರುಡು ನಂಬಿಕೆಯಲ್ಲ, ಶಾಸ್ತ್ರವನ್ನು ಪಾಲಿಸುವ ನಂಬಿಕೆ ಎಂದು ಹೇಳಿದರು. ಹಾಗಾದರೆ ಆ ಮಂತ್ರ ಯಾವುದು? ಸ್ವಾಮಿ, ಆ ಮಾಡಬಾರದ ತಪ್ಪು ಯಾವುದು ಎಂದು ಶಿವಶರ್ಮ ಮತ್ತೆ ಕೇಳಿದನು. ಅವನ ಆತುರವನ್ನು ನೋಡಿದರೆ ಒಂದು ಮಗು ತಾಯಿಗಾಗಿ ಅಳುತ್ತಿರುವಂತೆ ಇತ್ತು. ಸನ್ಯಾಸಿ ಅವನ ಕಣ್ಣುಗಳೊಳಗೆ ನೋಡುತ್ತಾ ಆ ಮಂತ್ರವನ್ನು ಉಪದೇಶಿಸುವ ಸಮಯ ಬಂದಿದೆ. ಆದರೆ ಆ ಮಂತ್ರವನ್ನು ಉಚ್ಚರಿಸುವಾಗ ನಿನ್ನ ಉಸಿರಿನ ಮೇಲೆ ಗಮನವಿರಬೇಕು. ನೀನು ಬಿಡುವ ಗಾಳಿ, ತೆಗೆದುಕೊಳ್ಳುವ ಗಾಳಿ ಕೂಡ ಆ ಮಂತ್ರದೊಂದಿಗೆ ಲಯಬದ್ಧವಾಗಿ ಸಾಗಬೇಕು. ಆಗಲೇ ಆ ಲವಂಗಗಳಿಂದ ಬರುವ ಶಕ್ತಿ ನಿನ್ನ ನಾಡಿಮಂಡಲವನ್ನು ಶುದ್ಧಿ ಮಾಡುತ್ತದೆ. ಸರಿ, ಇನ್ನು ತಡವೇಕೆ? ಆ ಮಂತ್ರವನ್ನು ಶ್ರದ್ಧೆಯಿಂದ ಕೇಳಿ ಕಲಿಯಿರಿ ಎಂದು ಆ ಸನ್ಯಾಸಿ ಆ ರಹಸ್ಯ ಮಂತ್ರವನ್ನು ಹೇಳಲು ಪ್ರಾರಂಭಿಸಿದರು. ಆ ಮಂತ್ರ ಯಾವುದು? ಅದು ಸಂಸ್ಕೃತದಲ್ಲಿದ್ದರೂ ಅದರ ಅರ್ಥವನ್ನು ಮನಸ್ಸಿನಲ್ಲಿ ಸ್ಮರಿಸಿದರೆ ಸಾಕು. ಅದು ಬಹಳ ಚಿಕ್ಕ ಮಂತ್ರ, ಆದರೆ ಅದರ ಪರಿಣಾಮ ಬಹಳ ದೊಡ್ಡದು. ಅದೇ ರೀತಿ ದೀಪ ಹಚ್ಚಿದ ನಂತರ ರಾತ್ರಿ ಹೊತ್ತು ತಪ್ಪು ಮಾಡಿದರೂ ನಾವು ಯಾರಿಗೂ ಕೊಡಬಾರದ ಒಂದು ವಸ್ತು ಇದೆ. ಅದು ಕೊಟ್ಟರೆ ನಮ್ಮ ಮನೆಯ ಲಕ್ಷ್ಮಿ ಹೊರಗೆ ಹೋಗುತ್ತಾಳೆ. ಅದು ಹಣವಲ್ಲ, ಆಭರಣಗಳಲ್ಲ, ಮತ್ತೇನು? ನಮ್ಮ ಅಡುಗೆಮನೆಯಲ್ಲಿರುವ ಒಂದು ಸಾಮಾನ್ಯ ವಸ್ತು. ಅದು ಏನು ಎಂದು ತಿಳಿದರೆ ನೀವು ಖಂಡಿತ ಆಶ್ಚರ್ಯಪಡುತ್ತೀರಿ. ಶಿವಶರ್ಮನ ಜೀವನ ತಿರುವು ಪಡೆಯುವ ಘಟ್ಟ ಇದು. ಆ ಮಂತ್ರ, ಆ ನಿಷಿದ್ಧ ವಸ್ತು ಮತ್ತು ಆತ ನಂತರದ ದಿನ ಬೆಳಿಗ್ಗೆ ಶಿವಶರ್ಮನಿಗೆ ಎದುರಾದ ಅನುಭವ, ಇವೆಲ್ಲವೂ ಈ ಕಥೆಯಲ್ಲಿ ಅತ್ಯಂತ ಪ್ರಮುಖ ಅಂಶಗಳಾಗಿವೆ. ಆ ಸನ್ಯಾಸಿ ಹೇಳಿದ ಪ್ರತಿಯೊಂದು ಮಾತಿಗೂ ಅರ್ಥವಿದೆ. ಪರಮಶಿವನ ಅನುಗ್ರಹವನ್ನು ಪಡೆಯಲು ಈ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯ. ಹಾಗಾದರೆ ಆ ಮಂತ್ರ ಯಾವುದು ಮತ್ತು ಅನಿಶ್ಚಿತ ಕಾರ್ಯ ಯಾವುದು ಎಂದು ತಿಳಿಯಲು ನೀವು ಸಿದ್ಧರಿದ್ದೀರಾ? ಆ ಸನ್ಯಾಸಿಯ ಕಂಠದಿಂದ ಹೊರಹೊಮ್ಮಿದ ಆ ದೈವಿಕ ಶಬ್ದ ಯಾವುದು? ಅದನ್ನು ಕೇಳಿದ ತಕ್ಷಣ ಶಿವಶರ್ಮನ ದೇಹದಲ್ಲಿ ಯಾವ ಬದಲಾವಣೆ ಆಯಿತು? ಅಸಲಿಗೆ ಆ ರಾತ್ರಿ ಶಿವಶರ್ಮನ ಮನೆಯಲ್ಲಿ ಏನಾಯಿತು? ದೀಪ ಹಚ್ಚಿದ ನಂತರ ಗಾಳಿ ಮಳೆ ನಿಂತು ಹೋಯಿತೆ ಅಥವಾ ಬೇರೆ ಯಾವುದಾದರೂ ಅದ್ಭುತ ಸಂಭವಿಸಿತೆ? ಆ ಸನ್ಯಾಸಿ ಇನ್ನೂ ಹೀಗೆ ಹೇಳಿದರು, ಈ ದೀಪವನ್ನು ಹಚ್ಚುವಾಗ ನಿನ್ನ ಮನಸ್ಸಿನಲ್ಲಿ ಯಾರ ಮೇಲೂ ದ್ವೇಷ ಇರಬಾರದು. ನಿನ್ನನ್ನು ತೊಂದರೆಗೊಳಿಸಿದವರನ್ನು ನೀನು ಕ್ಷಮಿಸಬೇಕು. ಆಗ ಮಾತ್ರ ಈಶ್ವರನು ನಿನ್ನನ್ನು ಕರುಣಿಸುತ್ತಾನೆ. ಇದು ಕೇಳಲು ಸುಲಭವಾಗಿದ್ದರೂ ಆಚರಣೆಯಲ್ಲಿ ಬಹಳ ಕಷ್ಟ. ಸಾಲಗಾರರು ಬಂದು ಅವಮಾನಿಸುತ್ತಿದ್ದರೆ ಅವರನ್ನು ಕ್ಷಮಿಸುವುದು ಸಾಧ್ಯವೇ? ಶಿವಶರ್ಮನಿಗೆ ಕೂಡ ಅದೇ ಸಂದೇಹ ಬಂತು. ಆದರೆ ಸನ್ಯಾಸಿ ಅದಕ್ಕೂ ಒಂದು ಪರಿಹಾರವನ್ನು ಹೇಳಿದರು.
ಈ ಪ್ರದೋಷ ದೀಪ, ಲವಂಗದ ಮಹಿಮೆ, ಆ ಮಂತ್ರಬಲ ಇವೆಲ್ಲ ಸೇರಿದರೆ ಫಲಿತಾಂಶ ಹೇಗಿರುತ್ತದೆ ಎಂದು ನಾವು ನೋಡಲಿದ್ದೇವೆ. ಆದರೆ ನಿಜವಾದ ಪರೀಕ್ಷೆ ಇನ್ನೂ ಬಾಕಿಯಿದೆ. ಪೂಜೆ ಮಾಡುವುದು ಒಂದು ಹಂತ, ನಂತರ ಬರುವ ಫಲಿತಾಂಶವನ್ನು ಉಳಿಸಿಕೊಳ್ಳುವುದು ಇನ್ನೊಂದು ಹಂತ. ಶಿವಶರ್ಮನಿಗೆ ಸನ್ಯಾಸಿ ಹೇಳಿದ ಆ ಕೊನೆಯ ಮಾತು, ಆ ಮಾಡಬಾರದ ತಪ್ಪಿನ ಬಗ್ಗೆ. ಈಗ ನಾವು ಪ್ರಧಾನವಾಗಿ ಯೋಚಿಸಬೇಕು. ಆ ತಪ್ಪಿನ ಬಗ್ಗೆ, ಆ ಮಂತ್ರದ ಬಗ್ಗೆ ಮತ್ತು ಮುಂದಿನ ದಿನ ಶಿವಶರ್ಮನ ಜೀವನದಲ್ಲಿ ನಡೆದ ಅನಿರೀಕ್ಷಿತ ಘಟನೆಗಳ ಬಗ್ಗೆ ನಾನು ಮುಂದಿನ ಭಾಗದಲ್ಲಿ ನಿಮಗೆ ವಿವರವಾಗಿ ತಿಳಿಸುತ್ತೇನೆ. ಏಕೆಂದರೆ ಆ ಮಂತ್ರವನ್ನು ಕೇಳುವುದು ಮಾತ್ರವಲ್ಲದೆ ಅದನ್ನು ಹೇಗೆ ಉಚ್ಚರಿಸಬೇಕು ಎಂಬುದನ್ನು ಸಹ ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಸ್ವಲ್ಪ ತಪ್ಪು ಮಾಡಿದರೂ ಫಲಿತಾಂಶ ಬದಲಾಗಬಹುದು. ಆ ಸನ್ಯಾಸಿ ಕಣ್ಣು ಮುಚ್ಚಿ 1 ನಿಮಿಷ ಮೌನವಾಗಿದ್ದರು. ಸುತ್ತಲಿನ ಗಾಳಿಯು ಸ್ತಬ್ಧವಾದಂತೆ ಭಾಸವಾಯಿತು. ಶಿವಶರ್ಮ ಉಸಿರು ಬಿಗಿಹಿಡಿದು ಆ ಮಹರ್ಷಿಯ ಬಾಯಿಂದ ಬರುವ ಅಕ್ಷರಗಳಿಗಾಗಿ ಕಾಯುತ್ತಿದ್ದನು. ಆಗ ಆ ಸನ್ಯಾಸಿ ನಿಧಾನವಾಗಿ ಕಣ್ಣು ತೆರೆದು, ಶಿವಶರ್ಮ, ಈ ಮಂತ್ರವು ಸಾಕ್ಷಾತ್ ಪರಮಶಿವನ ಹೃದಯದಿಂದ ಉದ್ಭವಿಸಿದೆ. ಇದನ್ನು ದಾರಿದ್ರ್ಯದಹನ ಶಿವ ಸ್ತೋತ್ರದ ಸಾರ ಎಂದು ಕರೆಯುತ್ತಾರೆ. ಆದರೆ ನಾನು ನಿನಗೆ ಅಷ್ಟು ದೊಡ್ಡ ಸ್ತೋತ್ರವನ್ನು ಹೇಳುತ್ತಿಲ್ಲ. ಕೇವಲ ಒಂದೇ ಒಂದು ಬೀಜಾಕ್ಷರದಿಂದ ಕೂಡಿದ ನಾಮವನ್ನು ಹೇಳುತ್ತಿದ್ದೇನೆ. ಇದನ್ನು ಉಚ್ಚರಿಸುವಾಗ ಹೊಕ್ಕಳು, ದಡದಿಂದ ಶಬ್ದ ಬರಬೇಕು ಎಂದು ಹೇಳಿದರು. ಆ ಮಂತ್ರ ಲಂ ಹ್ರೀಂ ನಮಃ ಶಿವಾಯ. ಕೇಳಲು ಇದು ತುಂಬಾ ಸರಳವಾಗಿ ಕಾಣಿಸಬಹುದು. ಆದರೆ ಇದರಲ್ಲಿರುವ ಕ್ರೀಂ ಎಂಬ ಬೀಜಾಕ್ಷರ ಭುವನೇಶ್ವರಿ ದೇವಿಗೆ, ಅಂದರೆ ಸಾಕ್ಷಾತ್ ಮಾಯಾಶಕ್ತಿಗೆ ಪ್ರತೀಕ. ಯಾವಾಗ ನೀನು ಶಿವನ ಪಂಚಾಕ್ಷರಿ ಮಂತ್ರಕ್ಕೆ ನಮಃ ಶಿವಾಯ ಮೊದಲು ಈ ಶಕ್ತಿ ಬೀಜವನ್ನು ಸೇರಿಸುತ್ತೀಯೋ, ಆಗ ಅದು ಅಗ್ನಿಪರ್ವತ ಸ್ಫೋಟಗೊಂಡಷ್ಟು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ನಿನ್ನ ಸುತ್ತ ಇರುವ ಪ್ರತಿಕೂಲ ಶಕ್ತಿಗಳನ್ನು, ದುರದೃಷ್ಟವನ್ನು ಅದು ಕ್ಷಣಗಳಲ್ಲಿ ಭಸ್ಮ ಮಾಡುತ್ತದೆ ಎಂದು ವಿವರಿಸಿದರು. ಶಿವಶರ್ಮ ಆ ಮಂತ್ರವನ್ನು ಮನಸ್ಸಿನಲ್ಲಿ 10 ಬಾರಿ ಅಂದುಕೊಂಡನು. ರಂ ಹ್ರೀಂ ನಮಃ ಶಿವಾಯ, ರಂ ಹ್ರೀಂ ನಮಃ ಶಿವಾಯ ಎಂದು ಜಪಿಸುತ್ತಿದ್ದಂತೆ ಅವನಿಗೆ ಏನೋ ತಿಳಿಯದ ಧೈರ್ಯ ಬಂದಂತೆ ಅನಿಸಿತು. ಶರೀರ ಹಗುರವಾದಂತೆ ಅನಿಸಿತು. ಆವಾಗ ಸನ್ಯಾಸಿ, ಮಂತ್ರ ಸಿಕ್ಕಿದೆ ಎಂದು ನಿರ್ಲಕ್ಷ್ಯ ಮಾಡಬೇಡ. ನಿಜವಾದ ಪರೀಕ್ಷೆ ಇರುವುದು ಇಲ್ಲಿಯೇ. ನಾನು ಆಗ ಹೇಳಿದ ಆ ತಪ್ಪಿನ ಬಗ್ಗೆ ಈಗ ಹೇಳುತ್ತೇನೆ ಕೇಳು. ನೀನು ತ್ರಯೋದಶಿ ದಿನ ಸಂಜೆ ಪ್ರದೋಷ ಕಾಲದಲ್ಲಿ ಉತ್ತರ ದಿಕ್ಕಿಗೆ 2 ಲವಂಗಗಳನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಈ ಮಂತ್ರವನ್ನು 108 ಬಾರಿ ಜಪಿಸುತ್ತೀಯ. ಎಲ್ಲವೂ ಚೆನ್ನಾಗಿದೆ. ಆದರೆ ಆ ದೀಪ ಹಚ್ಚಿದ ನಂತರ ಆ ರಾತ್ರಿ ಸೂರ್ಯೋದಯವಾಗುವವರೆಗೆ ನಿನ್ನ ಮನೆಯ ಹೊಸ್ತಿಲು ದಾಟಿ ಹೊರಗೆ ಹೋಗಬಾರದ ಒಂದು ವಸ್ತು ಇದೆ. ಶಿವಶರ್ಮ ಆತುರದಿಂದ, ಸ್ವಾಮಿ, ಅದು ಚಿನ್ನವಲ್ಲ, ಹಣವಲ್ಲ ಎಂದರು. ಮತ್ತೆ ನನ್ನ ಮನೆಯಲ್ಲಿ ಕೊಡಲು ಇನ್ನೇನಿದೆ ಎಂದು ಕೇಳಿದರು. ನಿಜ, ದಿನ ಕಳೆಯುವುದೇ ಕಷ್ಟವಾಗಿದ್ದ ಆ ಮನೆಯಲ್ಲಿ ಯಾರಾದರೂ ಕೇಳಿದರೆ ಕೊಡಲು ಏನಿದೆ? ಸನ್ಯಾಸಿ ಬಹಳ ಗಂಭೀರವಾಗಿ ಹೇಳಿದರು. ಶಿವಶರ್ಮ, ಆ ವಸ್ತು ಬೇರೆ ಯಾವುದೂ ಅಲ್ಲ, ಉಪ್ಪು ಮತ್ತು ಮೊಸರು. ಈ 2 ವಸ್ತುಗಳು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಗಳು. ಮುಖ್ಯವಾಗಿ ದೀಪ ಹಚ್ಚಿದ ನಂತರ ಕತ್ತಲಾದ ಮೇಲೆ ಯಾರಾದರೂ ಬಂದು ಉಪ್ಪು ಕೇಳಿದರು, ಮಜ್ಜಿಗೆಗಾಗಿ ಮೊಸರು ಕೇಳಿದರೂ ತಪ್ಪು ಸಹ ಮಾಡಬಾರದು. ಅದು ನಿನ್ನ ನೆರೆಹೊರೆಯವರಾದರೂ ಸರಿ, ನಿನ್ನ ಸಂಬಂಧಿಕರಾದರೂ ಸರಿ. ಆ ದಿನ ರಾತ್ರಿ ನಿನ್ನ ಕೈಯಿಂದ ಉಪ್ಪು ಹೊರಗೆ ಹೋದರೆ ನಿನ್ನ ಮನೆಗೆ ಬಂದ ಲಕ್ಷ್ಮೀದೇವಿ ಹಿಂದಿರುಗಿದಂತೆ. ಈ ಮಾತು ಕೇಳಲು ಸಣ್ಣ ವಿಷಯವೆಂದು ಅನಿಸಬಹುದು, ಆದರೆ ನಮ್ಮ ನಿತ್ಯ ಜೀವನದಲ್ಲಿ ಇದು ಬಹಳ ಸಾಮಾನ್ಯ. ಸಂಜೆ ಹೊತ್ತು ಪಕ್ಕದ ಮನೆಯವರು ಬಂದು ಸ್ವಲ್ಪ ಉಪ್ಪು ಇದ್ದರೆ ಕೊಡಿ, ಪಲ್ಯದಲ್ಲಿ ಸಾಲಲಿಲ್ಲ ಎಂದು ಕೇಳುತ್ತಾರೆ. ನಾವು ಮುಜುಗರದಿಂದ ಕೊಡುತ್ತೇವೆ. ಆದರೆ ಆ ಸನ್ಯಾಸಿ ಹೇಳಿದ ಪ್ರಕಾರ ಅದು ನಮ್ಮ ಐಶ್ವರ್ಯವನ್ನು ನಮ್ಮ ಕೈಗಳಿಂದಲೇ ಇತರರಿಗೆ ಧಾರೆಯೆರೆದಂತೆ ಆಗುತ್ತದೆ. ಮುಖ್ಯವಾಗಿ ಈ ವಿಶೇಷ ಪೂಜೆ ಮಾಡಿದ ದಿನ ಈ ನಿಯಮವನ್ನು ಬಹಳ ಕಠಿಣವಾಗಿ ಪಾಲಿಸಬೇಕು. ಅದೇ ರೀತಿ ಸ್ವಾಮಿ, ನನ್ನ ಪ್ರಾಣ ಹೋದ ಆ ದಿನ ರಾತ್ರಿ ಯಾರಿಗೂ ಏನೂ ಕೊಡುವುದಿಲ್ಲ, ಆದರೆ ನಮ್ಮ ಮನೆ ಊರಿನ ಕೊನೆಯಲ್ಲಿದೆ, ನಮ್ಮ ಹತ್ತಿರ ಯಾರು ಬರುತ್ತಾರೆ ಎಂದು ಅಮಾಯಕವಾಗಿ ಕೇಳಿದ ಶಿವಶರ್ಮ. ಸನ್ಯಾಸಿ ಒಂದು ನಿಜವಾದ ನಗು ನಕ್ಕರು. ಮೊಗನೆ, ದೈವ ಪರೀಕ್ಷೆಗಳು ಹೇಗಿರುತ್ತವೆ ಎಂದು ನಿನಗೆ ಗೊತ್ತಿಲ್ಲ. ನೀನು ಯಾವಾಗ ಒಂದು ದೊಡ್ಡ ಸಂಕಲ್ಪ ತೆಗೆದುಕೊಳ್ಳುತ್ತೀಯೋ, ಪ್ರಕೃತಿ ನಿನ್ನನ್ನು ಪರೀಕ್ಷಿಸುತ್ತದೆ. ನಿನ್ನ ದೃಢತೆಯನ್ನು ಅಳೆಯಲು ಅಡೆತಡೆಗಳನ್ನು ಸೃಷ್ಟಿಸುತ್ತದೆ. ಬಹುಶಃ ಆ ದಿನ ರಾತ್ರಿ ಯಾರಾದರೂ ಬಂದು ನಿನ್ನನ್ನು ಕೇಳಬಹುದು,
ಆವಾಗ ನೀನು ಮುಜುಗರಕ್ಕೆ ಒಳಗಾಗುತ್ತೀಯಾ ಅಥವಾ ನಿನ್ನ ನಿಯಮಗಳಿಗೆ ಬದ್ಧನಾಗಿರುತ್ತೀಯಾ ಎಂಬುದು ನಿನ್ನ ಕೈಯಲ್ಲಿದೆ ಎಂದು ಎಚ್ಚರಿಸಿದರು. ಅದಾದ ನಂತರ ಸನ್ಯಾಸಿ ಎದ್ದು ನಿಂತರು. ಇನ್ನೂ ನಾನು ಹೋಗುತ್ತೇನೆ ಶಿವಶರ್ಮ. ಮುಂದಿನ ತ್ರಯೋದಶಿಗೆ ಇನ್ನೂ 3 ದಿನಗಳ ಸಮಯವಿದೆ. ಈ 3 ದಿನಗಳು ನೀನು ಮತ್ತು ನಿನ್ನ ಹೆಂಡತಿ ಸಾತ್ವಿಕ ಆಹಾರವನ್ನು ಸೇವಿಸಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಜಗಳವಾಡಬೇಡಿ, ಕೋಪ ಬೇಡ. ಏಕೆಂದರೆ ಕೋಪವಿರುವ ಜಾಗದಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ ಎಂದು ಹೇಳಿ ತಮ್ಮ ಕೈಯಲ್ಲಿದ್ದ ಕಮಂಡಲದಿಂದ ಸ್ವಲ್ಪ ನೀರನ್ನು ತೆಗೆದು ಶಿವಶರ್ಮನ ಮೇಲೆ ಚಿಮುಕಿಸಿದರು. ಶಿವಶರ್ಮ ಕಣ್ಣು ಮುಚ್ಚಿ ನಮಸ್ಕರಿಸಿದರು. ಮತ್ತೆ ಕಣ್ಣು ತೆರೆಯುವಷ್ಟರಲ್ಲಿ ಆ ಸನ್ಯಾಸಿ ಅಲ್ಲಿರಲಿಲ್ಲ. ಕತ್ತಲೆಯಲ್ಲಿ ಸೇರಿಕೊಂಡರೋ ಅಥವಾ ಮಾಯವಾದರೋ ಎಂಬುದು ಅರ್ಥವಾಗಲಿಲ್ಲ. ಆದರೆ ಗಾಳಿಯಲ್ಲಿ ಒಂದು ರೀತಿಯ ಸುಗಂಧ ಮಾತ್ರ ಉಳಿದಿತ್ತು. ಶಿವಶರ್ಮನ ಮನಸ್ಸಿನಲ್ಲಿ ಒಂದು ಪ್ರಬಲ ಆಸೆ ಹುಟ್ಟಿಕೊಂಡಿತು. ತನ್ನ ಕಷ್ಟಗಳು ದೂರವಾಗಲಿವೆ ಎಂದು ದೃಢವಾಗಿ ನಂಬಿದ ತಕ್ಷಣ ಮನೆಗೆ ಹೋದನು. ಪತ್ನಿ ಪಾರ್ವತಿ ದೀಪವಿಲ್ಲದೆ ಕತ್ತಲೆಯಲ್ಲಿ ಮಕ್ಕಳನ್ನು ಮಲಗಿಸುತ್ತಿದ್ದಳು. ಶಿವಶರ್ಮ ಉತ್ಸಾಹದಿಂದ ಹೋಗಿ, ಪಾರ್ವತಿ, ನಮ್ಮ ಕಷ್ಟಗಳನ್ನು ನಿವಾರಿಸುವ ಮಾರ್ಗ ಸಿಕ್ಕಿದೆ. ಒಬ್ಬ ಮಹಾತ್ಮ ನನಗೆ ಸಿಕ್ಕಿದರು. ಅವರು ಒಂದು ಉಪಾಯ ಹೇಳಿದರು ಎಂದು ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳಿದನು. ಪಾರ್ವತಿಗೆ ಮೊದಲು ನಂಬಿಕೆ ಬರಲಿಲ್ಲ. ಎಷ್ಟೋ ಜನ ಏನೇನೋ ಹೇಳುತ್ತಾರೆ, ನಾವು ಎಷ್ಟೋ ಪೂಜೆಗಳನ್ನು ಮಾಡಿದ್ದೇವೆ, ಏನೂ ಬದಲಾಗಿಲ್ಲವಲ್ಲ ಎಂದು ನಿರಾಶೆಯಲ್ಲಿದ್ದಳು. ಆದರೆ ಶಿವಶರ್ಮನ ಕಣ್ಣುಗಳಲ್ಲಿನ ತೇಜಸ್ಸನ್ನು ನೋಡಿ ಅವಳಿಗೂ ಏನೋ ಆಸೆ ಚಿಗುರಿತು. ಸರಿ, ನೀವು ಹೇಳಿದಂತೆಯೇ ಮಾಡೋಣ. ನಮಗೆ ಕಳೆದುಕೊಳ್ಳಲು ಏನಿದೆ, ಭಕ್ತಿಯಿಂದ ಮಾಡೋಣ ಎಂದು ಒಪ್ಪಿಕೊಂಡಳು. ನಂತರದ 3 ದಿನಗಳು ಶಿವಶರ್ಮನ ಮನೆ ಒಂದು ಆಶ್ರಮದಂತೆ ಬದಲಾಯಿತು. ಅವರು ತಿನ್ನಲು ಆಹಾರವಿಲ್ಲದಿದ್ದರೂ ಸಿಕ್ಕಿದ ಸ್ವಲ್ಪ ಗಂಜಿಯನ್ನು ಕುಡಿದು ಭಗವಂತನ ನಾಮಸ್ಮರಣೆಯಲ್ಲಿ ಕಳೆದರು. ಮನೆಯನ್ನು ಸ್ವಚ್ಛಗೊಳಿಸಿದರು. ನೆಲವನ್ನು ಸಾರಿಸಿ, ಮನೆಯ ಮುಂದೆ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿದರು. ಬಡತನವಿದ್ದರೂ ಮನೆ ಮಾತ್ರ ಕಳೆಗಟ್ಟಿತ್ತು. ಶಿವಶರ್ಮನಿಗೆ ಒಂದೇ ಚಿಂತೆ, ದೀಪ ಹಚ್ಚಲು ಹಸುವಿನ ತುಪ್ಪ ಬೇಕು. ಅವನ ಬಳಿ ಒಂದು ಪೈಸೆಯೂ ಇಲ್ಲ. ಸಾಲ ಸಿಗುವ ಸಾಧ್ಯತೆ ಇಲ್ಲ. ಹಸುವಿನ ತುಪ್ಪ ಇಲ್ಲದಿದ್ದರೆ ಎಳ್ಳೆಣ್ಣೆಯಾದರೂ ಪರವಾಗಿಲ್ಲ ಎಂದಿದ್ದರು. ಆದರೆ ಅದನ್ನು ಖರೀದಿಸಬೇಕಲ್ಲ. ಆಗ ಶಿವಶರ್ಮನಿಗೆ ಒಂದು ಆಲೋಚನೆ ಬಂತು. ಅವನ ಬಳಿ ಒಂದು ಹಳೆಯ ತಾಮ್ರದ ಟೊಂಬು ಇತ್ತು. ಅದನ್ನು ಮಾರಿ ಬಂದ ಹಣದಿಂದ ಲವಂಗಗಳನ್ನು ಖರೀದಿಸಲು ನಿರ್ಧರಿಸಿದನು. ಇದು ಬಹಳ ನೋವಿನ ವಿಷಯ. ಆ ತಾಮ್ರದ ಟೊಂಬು ಅವನ ತಂದೆ ನೀಡಿದ ಕೊನೆಯ ನೆನಪು. ಆದರೆ ಕುಟುಂಬ ಸುಧಾರಿಸಬೇಕಾದರೆ ಅನಿವಾರ್ಯ. ಶಿವಶರ್ಮ ಹೋಗಿ ಆ ಟೊಂಬನ್ನು ಮಾರಿ ಶುದ್ಧ ಎಳ್ಳೆಣ್ಣೆ, ಸಿಕ್ಕಷ್ಟು ಹಸುವಿನ ತುಪ್ಪ ಮತ್ತು ಉತ್ತಮ ಗುಣಮಟ್ಟದ ಹೂವಿನ ಲವಂಗಗಳನ್ನು ಖರೀದಿಸಿದನು. ಬಂದನು. ಮೊನ್ನಿನ ದೀಪಗಳನ್ನು ತಂದನು. ಕೊನೆಗೂ ಆ ದಿನ ಬಂದೇ ಬಿಟ್ಟಿತು. ತ್ರಯೋದಶಿ ತಿಥಿ. ಅಂದು ಬೆಳಿಗ್ಗೆಯಿಂದಲೇ ವಾತಾವರಣ ಬಹಳ ಪ್ರಶಾಂತವಾಗಿತ್ತು. ಶಿವಶರ್ಮ, ಪಾರ್ವತಿ ಇಬ್ಬರೂ ತಲೆ ಸ್ನಾನ ಮಾಡಿ ಉಪವಾಸವಿದ್ದರು. ಸೂರ್ಯ ಪಶ್ಚಿಮದ ಕಡೆಗೆ ಜಾರುತ್ತಿದ್ದನು. ಆಕಾಶ ಕೆಂಪಾಗುತ್ತಿದೆ. ಪಕ್ಷಿಗಳು ಚಿಲಿಪಿಲಿಗುಟ್ಟುತ್ತಾ ಗೂಡು ಸೇರುತ್ತಿವೆ. ಅದೇ ಪ್ರದೋಷಕಾಲ. ಶಿವಶರ್ಮನ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿದೆ. ಮನೆಯ ಮಧ್ಯದಲ್ಲಿ ದೇವರ ಪಟಗಳ ಮುಂದೆ ಒಂದು ಸಣ್ಣ ಪೀಕ ಹಾಕಿ ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಅದರ ಮೇಲೆ ಮೊನ್ನಿನ ಪ್ರಮಿದೆಯನ್ನು ಪಾರ್ವತಿ ಇಟ್ಟಳು. ಪ್ರಮಿದೆಯಲ್ಲಿ ಹಸುವಿನ ತುಪ್ಪ ಮತ್ತು ಎಳ್ಳೆಣ್ಣೆಯನ್ನು ಬೆರೆಸಿ ಸುರಿದಳು. ನಂತರ ಶಿವಶರ್ಮ ಆ ಸನ್ಯಾಸಿ ಹೇಳಿದಂತೆ ನಡುಗುವ ಕೈಗಳಿಂದ 2 ಲವಂಗಗಳನ್ನು ತೆಗೆದನು. ಈಶ್ವರ, ಈ ಲವಂಗಗಳು ನನ್ನ ಕಷ್ಟಗಳನ್ನು ದಹಿಸುವ ಅಗ್ನಿಕಣಿಕೆಗಳಾಗಬೇಕು ಎಂದು ಪ್ರಾರ್ಥಿಸಿ ಆ ಎಣ್ಣೆಯಲ್ಲಿ ಹಾಕಿದನು. ನಂತರ 2 ಬತ್ತಿಗಳನ್ನು ಸೇರಿಸಿ ಒಂದಾಗಿ ಮಾಡಿ ಆ ಪ್ರಮಿದೆಯಲ್ಲಿ ಇಟ್ಟನು. ಇಲ್ಲಿ ಬಹಳ ಎಚ್ಚರಿಕೆ ವಹಿಸಿದನು. ಆ ದೀಪದ ಮುಖ ಖಂಡಿತವಾಗಿಯೂ ಉತ್ತರ ದಿಕ್ಕಿಗೆ ಇರುವಂತೆ ನೋಡಿಕೊಂಡನು. ಅಗ್ಗಿ ಪುಲ್ಲ ಗೀಚಿದನು. ರಂ ರೀಂ ನಮ ಶಿವಾಯ ಎಂದು ಗಟ್ಟಿಯಾಗಿ ಕೂಗುತ್ತಾ ದೀಪವನ್ನು ಬೆಳಗಿದನು. ಆ ಕ್ಷಣ ಒಂದು ಅದ್ಭುತ ನಡೆಯಿತು. ಆ ದೀಪ ಉರಿಯುತ್ತಿದ್ದಂತೆ ಲವಂಗಗಳು ಎಣ್ಣೆಯ ಶಾಖಕ್ಕೆ ಒಂದು ರೀತಿಯ ತೀಕ್ಷ್ಣವಾದ ಪವಿತ್ರವಾದ ಸುಗಂಧವನ್ನು ಮನೆಯಾದ್ಯಂತ ಹರಡಿತು. ಆ ವಾಸನೆಯನ್ನು ಉಸಿರಾಡಿದ ತಕ್ಷಣ ಅವರ ಮನಸ್ಸಿನಲ್ಲಿದ್ದ ಭಾರವೆಲ್ಲ ಇಳಿದಂತೆ ಭಾಸವಾಯಿತು. ಯಾವುದೋ ಅಜ್ಞಾತ ಶಕ್ತಿ ಆ ಕೋಣೆಗೆ ಪ್ರವೇಶಿಸಿದ ಅನುಭವವಾಯಿತು. ದೀಪದ ಜ್ವಾಲೆ ನೇರವಾಗಿ ಪ್ರಕಾಶಮಾನವಾಗಿ ಉರಿಯುತ್ತಿತ್ತು.
ಗಾಳಿ ಇಲ್ಲದಿದ್ದರೂ ಅದು ನೃತ್ಯ ಮಾಡುತ್ತಿರುವಂತೆ ಕಾಣುತ್ತಿತ್ತು. ಶಿವಶರ್ಮ ಕಣ್ಣು ಮುಚ್ಚಿ 108 ಬಾರಿ ಆ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದನು. ರಂ ರೀಂ ನಮ ಶಿವಾಯ, ರಂ ರೀಂ ನಮ ಶಿವಾಯ. ಅವನ ಧ್ವನಿಯಲ್ಲಿ ಆರ್ತಿ, ಭಕ್ತಿವೇದನೆ ಎಲ್ಲವೂ ಇತ್ತು. ಪಾರ್ವತಿ ಕೂಡ ಕಣ್ಣೀರಿನಿಂದ ನಮಸ್ಕರಿಸುತ್ತಿದ್ದಳು. ಮಕ್ಕಳು ಕೂಡ ಆಶ್ಚರ್ಯದಿಂದ ಆ ದೀಪವನ್ನು ನೋಡುತ್ತಾ ಕುಳಿತಿದ್ದರು. ಪೂಜೆ ಮುಗಿಯಿತು. ಶಿವಶರ್ಮ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದನು. ಮನಸ್ಸು ತುಂಬಾ ಹಗುರವಾಗಿತ್ತು. ಪಾರ್ವತಿ, ಇಂದು ನಮ್ಮ ವ್ರತ ಮುಗಿದಿದೆ. ಆ ಸನ್ಯಾಸಿ ಹೇಳಿದಂತೆ ಈ ರಾತ್ರಿ ನಾವು ತುಂಬಾ ಜಾಗರೂಕರಾಗಿರಬೇಕು. ಯಾರಾದರೂ ಬಂದು ಏನು ಕೇಳಿದರೂ ಕೊಡಬಾರದು ಎಂದು ಪಾರ್ವತಿ ಮತ್ತೆ ನೆನಪಿಸಿದಳು. ನಕ್ಕು ಹಾಗೆಯೇ ಆಗಲಿ ಎಂದಳು. ಆದರೂ ಈ ರಾತ್ರಿ ನಮ್ಮನ್ನು ಕೇಳುವವರು ಯಾರು? ನಾವೇ ಎಲ್ಲರನ್ನೂ ಕೇಳುವ ಸ್ಥಿತಿಯಲ್ಲಿದ್ದೇವೆ ಎಂದಳು. ಅವರು ಆ ರಾತ್ರಿಗೆ ಇದ್ದ ಸ್ವಲ್ಪ ಆಹಾರವನ್ನು ಮಕ್ಕಳಿಗೆ ಕೊಟ್ಟು ಮಲಗಲು ಸಿದ್ಧರಾದರು. ದೀಪ್ ಇನ್ನೂ ಉರಿಯುತ್ತಲೇ ಇತ್ತು. ಆ ಬೆಳಕಿನಲ್ಲಿ ಮನೆ ದೀಪದಂತೆ ಪ್ರಕಾಶಮಾನವಾಗಿತ್ತು. ಸಮಯ ರಾತ್ರಿ 9 ದಾಟಿತ್ತು. ಓರೆಲ್ಲ ನಿಶ್ಶಬ್ದವಾಗಿತ್ತು. ಅಷ್ಟರಲ್ಲಿ ಟಕ್ 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 ಎಂದು ಬಾಗಿಲು ಸದ್ದು ಕೇಳಿಸಿತು. ಶಿವಶರ್ಮ ಬೆಚ್ಚಿಬಿದ್ದನು. ಈ ಸಮಯದಲ್ಲಿ ಯಾರೂ ಸಾಲಗಾರರಲ್ಲ ಅಥವಾ ಕಳ್ಳರಲ್ಲ. ಪಾರ್ವತಿ ಭಯದಿಂದ ಶಿವಶರ್ಮನ ಕಡೆ ನೋಡಿದಳು. ನಾನು ನೋಡುತ್ತೇನೆ, ಇರು ಎಂದು ಶಿವಶರ್ಮ ಧೈರ್ಯ ಮಾಡಿ ಎದ್ದನು. ಬಾಗಿಲ ಬಳಿ ಹೋಗಿ ಯಾರದು ಎಂದು ಕೇಳಿದನು. ಹೊರಗಿನಿಂದ ಒಬ್ಬ ಸ್ತ್ರೀ ಧ್ವನಿ ಕೇಳಿಸಿತು. ಅಯ್ಯೋ, ನಾನು ನಿಮ್ಮ ಪಕ್ಕದ ಮನೆಯ ರಂಗಮ್ನ. ಬಾಗಿಲು ತೆರೆಯಿರಿ. ಬಾಬು, ಒಂದು ಸಣ್ಣ ಸಹಾಯ ಬೇಕು. ರಂಗಮ್ನ, ಅವಳು ತನ್ನ ಹಳ್ಳಿಯಲ್ಲಿ ಬಹಳ ಶ್ರೀಮಂತೆ. ಬಡ್ಡಿ ವ್ಯಾಪಾರ ಮಾಡುತ್ತಿದ್ದಾಳೆ. ಶಿವಶರ್ಮನು ಅವಳ ಬಳಿ ಸ್ವಲ್ಪ ಸಾಲ ಮಾಡಿಕೊಂಡಿದ್ದ. ಅವಳು ಹಿಂದೆ ಹಲವು ಬಾರಿ ಶಿವಶರ್ಮನನ್ನು ಎಲ್ಲರ ಮುಂದೆ ಅವಮಾನಿಸಿದ್ದಳು. ಅಂತಹವಳು ಈಗ ಸಹಾಯಕ್ಕಾಗಿ ಬಂದಿದ್ದಾಳ. ಶಿವಶರ್ಮನಿಗೆ ಆಶ್ಚರ್ಯವಾಯಿತು. ಬಾಗಿಲು ತೆರೆದನು. ರಂಗಮ್ಮ ಬಹಳ ಆತಂಕದಲ್ಲಿದ್ದಳು. ಏನಾಯಿತು ರಂಗಮ್ನ? ಈ ಸಮಯದಲ್ಲಿ ಬಂದಿದ್ದೀಯಾ ಎಂದು ಕೇಳಿದನು. ಅವಳು ಉಸಿರಾಡುತ್ತಾ, ಏನನ್ನೂ ಹೇಳಲಿ ಸ್ವಾಮಿ, ನಮ್ಮ ಮೊಮ್ಮಗನಿಗೆ ಹೊಟ್ಟೆನೋವು ಬಂದಿದೆ. ವಾಂತಿ ಆಗುತ್ತಿದೆ. ವೈದ್ಯರು ಮಜ್ಜಿಗೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕುಡಿಸಿದರೆ ಕಡಿಮೆಯಾಗುತ್ತದೆ ಎಂದರು. ನಮ್ಮ ಮನೆಯಲ್ಲಿ ನೋಡಿದರೆ ಉಪ್ಪಿನ ಡಬ್ಬಿ ಖಾಲಿಯಾಗಿದೆ. ಎಲ್ಲಾ ಅಂಗಡಿಗಳು ಮುಚ್ಚಿವೆ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಉಪ್ಪು ಇದ್ದರೆ ಕೊಡಿ, ಪುಣ್ಯ ಬರುತ್ತದೆ ಎಂದು ಬೇಡಿಕೊಂಡಳು. ಶಿವಶರ್ಮ ಸನ್ಯಾಸಿ ಹೇಳಿದ ಮಾತುಗಳಿಂದ ಹೃದಯ ಕಂಪಿಸಿತು. ಅವನ ಕಿವಿಯಲ್ಲಿ ಪ್ರತಿಧ್ವನಿಸಿತು. ಆ ರಾತ್ರಿ ಯಾರಾದರೂ ಬಂದು ಕೇಳುತ್ತಾರೆ, ತಪ್ಪಿಯೂ ಉಪ್ಪು ಕೊಡಬಾರದು. ಇದು ದೈವಿಕ ಪರೀಕ್ಷೆ, ಸಂದೇಹವಿಲ್ಲ. ಬಂದವರು ಸಾಮಾನ್ಯ ವ್ಯಕ್ತಿಯಲ್ಲ. ತನಗೆ ಸಾಲ ಕೊಟ್ಟ ಸಾಕ್ಷಾತ್ ಮಾಲೀಕಳು. ಈಗ ಉಪ್ಪು ಕೊಡದಿದ್ದರೆ ಅವಳಿಗೆ ಕೋಪ ಬರುತ್ತದೆ. ನಾಳೆ ಬಂದು ಸಾಲ ತೀರಿಸುವಂತೆ ಜಗಳ ಮಾಡಬಹುದು. ಕೊಟ್ಟರೆ ತಾನು ಮಾಡಿದ ಪೂಜೆ ಎಲ್ಲಾ ಬೂದಿಯಲ್ಲಿ ಸುರಿದ ಪನ್ನೀರಾಗುತ್ತದೆ. ಶಿವಶರ್ಮ ಏನು ಮಾಡಬೇಕೆಂದು ತಿಳಿಯದೆ ಒದ್ದಾಡುತ್ತಿದ್ದಾನೆ. ಪಾರ್ವತಿ ಹಿಂದಿನಿಂದ ಬಂದಳು. ರಂಗಮ್ಮನ ಮಾತುಗಳನ್ನು ಕೇಳಿದ ಪಾರ್ವತಿ ದಯೆಯ ಹೃದಯದ ತಾಯಿಯಾಗಿದ್ದರಿಂದ ತಕ್ಷಣ ಅಡುಗೆ ಮನೆಗೆ ಹೋಗಲು ಹೊರಟಳು. ಅಯ್ಯೋ ಪಾಪ, ಚಿಕ್ಕ ಮಗು ತಾನೆ, ನಾನು ಕೊಡುತ್ತೇನೆ ಎಂದಳು ಶಿವಶರ್ಮ. ತಕ್ಷಣ ಗಟ್ಟಿಯಾಗಿ ನಿಲ್ಲು ಪಾರ್ವತಿ ಎಂದು ಕೂಗಿದನು. ಪಾರ್ವತಿ ನಿಂತು ಬಿಟ್ಟಳು. ರಂಗಮ್ಮ ಆಶ್ಚರ್ಯದಿಂದ ನೋಡಿದಳು. ಎಂಟಯ್ಯಗಾರು ಒಂದು ಹಿಡಿ ಉಪ್ಪಿಗಾಗಿ ಅಷ್ಟೂ ಜೋರಾಗಿ ಕೂಗುತ್ತಿದ್ದಾರೆ. ನಾನು ನನ್ನ ಪಾಲನ್ನು ಕೇಳುತ್ತಿಲ್ಲವಲ್ಲ. ಮಗುವಿನ ಪ್ರಾಣದ ವಿಷಯ ಎಂದು ಶಿವಶರ್ಮನ ಪರಿಸ್ಥಿತಿ ಕತ್ತಿಯ ಅಂಚಿನಲ್ಲಿದ್ದಂತೆ ಇದೆಯೆಂದು ಕೋಪದಿಂದ ಹೇಳಿದಳು. ಧರ್ಮ ಸಂಕಟದಲ್ಲಿ ಸಿಲುಕಿದನು. ಒಂದು ಕಡೆ ಸನ್ಯಾಸಿಯ ಮಾತು, ಇನ್ನೊಂದು ಕಡೆ ಮಾನವೀಯತೆ. ಆ ಸಮಯದಲ್ಲಿ ಶಿವಶರ್ಮ ತೆಗೆದುಕೊಂಡ ನಿರ್ಧಾರವು ಅವನ ಭವಿಷ್ಯವನ್ನು ನಿರ್ಧರಿಸಲಿದೆ. ರಂಗ ಅಮ್ಮ, ನನ್ನನ್ನು ಕ್ಷಮಿಸು. ನಾನು ನಿನಗೆ ಕೊಡಲು ಸಾಧ್ಯವಿಲ್ಲ ಎಂದು ಶಿವಶರ್ಮ ಹೇಳಿದನು. ರಂಗಮ್ಮನ ಮುಖ ರಕ್ತ ಚಿಮ್ಮಿದಂತೆ ಕೆಂಪಾಯಿತು. ಏನು, ಕೊಡಲು ಸಾಧ್ಯವಿಲ್ಲವೇ? ಇಷ್ಟು ದಿನ ನನ್ನಿಂದ ಸಾಲ ತೆಗೆದುಕೊಂಡು ಬದುಕಿದ್ದು ಸಾಲದೆ. ಈಗ ಒಂದು ಹಿಡಿ ಉಪ್ಪು ಕೊಡಲು ಇಷ್ಟು ಅಹಂಕಾರವೇ? ನಿನ್ನ ಅಂತ್ಯವನ್ನು ನೋಡುತ್ತೇನೆ. ನಾಳೆ ಬೆಳಿಗ್ಗೆ ನನ್ನ ಸಾಲವನ್ನು ಪೂರ್ತಿಯಾಗಿ ತೀರಿಸದಿದ್ದರೆ ನಿನ್ನ ಮನೆಯ ಸಾಮಾನುಗಳನ್ನು ಹೊರಗೆ ಎಸೆಯುತ್ತೇನೆ ಎಂದು ಹೇಳುತ್ತಾ ಹೊರಟು ಹೋದಳು. ಶಿವಶರ್ಮ ಬಾಗಿಲು ಹಾಕಿದನು. ಪಾರ್ವತಿ ಅಳುತ್ತಾ, ಏನಪ್ಪ, ಏನೂ ಕೆಲಸ ಮಾಡಿದ್ದೀರಿ? ಈಗ ಆಕೆ ನಮ್ಮನ್ನು ಬದುಕಲು ಬಿಡುತ್ತಾರೆಯೇ?
ಮಗುವಿಗೆ ಸಹಾಯ ಮಾಡದಿದ್ದರೆ ಪಾಪವಲ್ಲವೇ ಎಂದು ಶಿವಶರ್ಮ ಪ್ರಶ್ನಿಸಿದರು. ಪಾರ್ವತಿ ಮೌನವಾಗಿ ದೀಪದ ಬಳಿಗೆ ಹೋದಳು. ಇದು ಸಾಮಾನ್ಯ ಪರೀಕ್ಷೆಯಲ್ಲ. ಆ ಮಗುವಿಗೆ ಏನೂ ಆಗುವುದಿಲ್ಲ. ಅವರದು ದೊಡ್ಡ ಮನೆ, 10 ಜನ ಸೇವಕರಿದ್ದಾರೆ. ಬೇರೆ ಎಲ್ಲಿಂದಲಾದರೂ ತರಬಹುದು. ಅವರು ತರಬಲ್ಲರು. ಆದರೆ ಇಂದು ಆ ಸನ್ಯಾಸಿ ಹೇಳಿದ ಮಾತನ್ನು ನಾನು ಮೀರುವುದಿಲ್ಲ. ಏನೇ ಆದರೂ ಆ ಪರಮಶಿವನೇ ನೋಡಿಕೊಳ್ಳುತ್ತಾನೆ ಎಂದು ದೃಢವಾಗಿ ಹೇಳಿದರು. ಆದರೆ ಆ ರಾತ್ರಿ ಅವರಿಗೆ ನಿದ್ರೆ ಬರಲಿಲ್ಲ. ರಂಗಮ್ಮ ನಾಳೆ ಏನು ಮಾಡುತ್ತಾಳೆ ಎಂಬ ಭಯ ಅವರನ್ನು ಕಾಡುತ್ತಿತ್ತು. ದೀಪ ಮಾತ್ರ ಇನ್ನೂ ಉರಿಯುತ್ತಲೇ ಇತ್ತು. ರಾತ್ರಿಯಿಡೀ ಆ ಲವಂಗದ ಸುಗಂಧ ಬರುತ್ತಲೇ ಇತ್ತು. ಬೆಳಗ್ಗೆ ಬ್ರಹ್ಮಮುಹೂರ್ತದ ಸಮಯವಾಯಿತು. ಸುಮಾರು 4 ಗಂಟೆ ಇರಬಹುದು. ಆಗಲೇ ಶಿವಶರ್ಮರಿಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಒಂದು ದೊಡ್ಡ ಬಿಳಿ ಆನೆ ತನ್ನ ಮನೆಯ ಬಾಗಿಲನ್ನು ತಳ್ಳಿಕೊಂಡು ಒಳಗೆ ಬರುತ್ತಿರುವಂತೆ ಕಂಡಿತು. ದಿಗ್ಭ್ರಮೆಗೊಂಡು ಎದ್ದನು. ಶಿವಶರ್ಮ ಬೆಳಗಾಯಿತು. ದೀಪ ಆರಿದೆ. ಆರಿಹೋಯಿತು. ದೀಪದಲ್ಲಿ ಕೇವಲ ಬೂದಿ ಲವಂಗದ ಮಸಿ ಮಾತ್ರ ಉಳಿದಿತ್ತು. ಹೊರಗೆ ಯಾರೋ ಜೋರಾಗಿ ಕರೆಯುತ್ತಿದ್ದಾರೆ. ಶಿವಶರ್ಮ, ಶಿವಶರ್ಮ. ಅದು ರಂಗಮ್ಮನ ಧ್ವನಿಯಲ್ಲ, ಗಂಡು ಧ್ವನಿ. ಶಿವಶರ್ಮ ಭಯಪಡುತ್ತಲೇ ಬಾಗಿಲು ತೆರೆದನು. ಹೊರಗೆ ನಿಂತಿದ್ದನು. ಯಾರೂ ನೋಡಿ ಅವನು ನಂಬಲಾಗಲಿಲ್ಲ. ಅದು ಆ ಊರಿನ ಜಮೀನ್ದಾರರು. ಅವರ ಪಕ್ಕದಲ್ಲಿ ಒಬ್ಬ ಸೇವಕನಿದ್ದನು. ಜಮೀನ್ದಾರರ ಮುಖದಲ್ಲಿ ನಗು ಇತ್ತು. ನಮಸ್ಕಾರ ಜಮೀನ್ದಾರರೇ, ನೀವಾ ಈ ಸಮಯದಲ್ಲಿ ಎಂದು ಕೇಳಿದನು ಶಿವಶರ್ಮ. ಹೌದು ಶಿವಶರ್ಮ, ನಾನು ಒಂದು ಮುಖ್ಯವಾದ ವಿಷಯಕ್ಕಾಗಿ ಬಂದಿದ್ದೇನೆ ಎಂದರು. ಜಮೀನ್ದಾರರು ಅಸಲಿಗೆ ಜಮೀನ್ದಾರರು ಏಕೆ ಬಂದರು? ರಾತ್ರಿ ರಂಗಮ್ಮ ಸರ್ಪಂಚಿ ಹೋಗಿದ್ದಳಲ್ಲ, ಅವಳು ಏನಾದರೂ ದೂರು ನೀಡಿದ್ದಳ? ಆದರೆ ಜಮೀನ್ದಾರನ ಮುಖದಲ್ಲಿ ಕೋಪವಿರಲಿಲ್ಲ. ಆ ಹಳ್ಳಿಯಲ್ಲಿ ಏನಿದೆ? ಶಿವಶರ್ಮ ಮಾಡಿದ ಪೂಜೆಗೂ ಜಮೀನ್ದಾರನ ಆಗಮನಕ್ಕೂ ಸಂಬಂಧವಿದೆಯೇ? ವಾಸ್ತವವಾಗಿ ಪೂಜೆಯ ನಂತರದ ದಿನ ಬೆಳಿಗ್ಗೆ ನಡೆಯುವ ಘಟನೆಗಳು ಆ ಪೂಜೆಯ ಫಲಿತಾಂಶವನ್ನು ಸೂಚಿಸುತ್ತವೆ. ಶಿವಶರ್ಮನಿಗೆ ತಿಳಿಯದ ವಿಷಯವೇನೆಂದರೆ, ರಾತ್ರಿ ಅವನು ಅನುಮತಿ ನೀಡದಿದ್ದಕ್ಕೆ ರಂಗಂಗೆ ಕೋಪ ಬಂದಿತ್ತು. ನಿಜ. ಆದರೆ ನಂತರ ಅವಳು ಮನೆಗೆ ಹೋದ ಮೇಲೆ ಒಂದು ವಿಚಿತ್ರ ಘಟನೆ ನಡೆಯಿತು. ಆ ವಿಚಿತ್ರ ಘಟನೆಯೇ ಜಮೀನ್ದಾರರನ್ನು ಇಲ್ಲಿಗೆ ಕರೆತಂದಿತು. ಆ ಸನ್ಯಾಸಿ ಹೇಳಿದಂತೆ ಪೂಜೆಯ ನಂತರ ಉಳಿದ ಆ ಮಸಿಯನ್ನು, ಆ ಬೂದಿಯನ್ನು ಏನು ಮಾಡಬೇಕು ಎಂಬುದಕ್ಕೂ ಒಂದು ವಿಧಾನವಿದೆ. ಅದನ್ನು ಇನ್ನೂ ಶಿವಶರ್ಮ ಮಾಡಿಲ್ಲ. ಅದನ್ನು ಮಾಡಿದರೆ ಮಾತ್ರ ಸಂಪೂರ್ಣ ಫಲಿತಾಂಶ ಬರುತ್ತದೆ. ವಾಸ್ತವವಾಗಿ ಜಮೀನ್ದಾರರು ಏಕೆ ಬಂದರು? ಆ ಹಳ್ಳಿಗಳಲ್ಲಿ ಏನಿದೆ ಮತ್ತು ಅವಳು ಶಿವಶರ್ಮ ಹೇಗೆ ಬಳಸಬೇಕೆಂದು ತಿಳಿದರೆ ನಮಗೂ ಒಂದು ಸ್ಪಷ್ಟತೆ ಬರುತ್ತದೆ. ಜಮೀನ್ದಾರರು ಶಿವಶರ್ಮನೊಂದಿಗೆ ಒಂದು ಮಾತು ಹೇಳಿದರು. ಆ ಮಾತು ಕೇಳಿದ ತಕ್ಷಣ ಶಿವಶರ್ಮನ ಕಣ್ಣಲ್ಲಿ ನೀರು ತುಂಬಿದವು. ಅದು ಆನಂದ ಬಾಷ್ಪಗಳೋ ಅಥವಾ ಭಯದಿಂದ ಬಂದವೋ? ಜಮೀನ್ದಾರರು ಹಾಗೆ ನಿಂತಿದ್ದರಿಂದ ಶಿವಶರ್ಮನಿಗೆ ಗಂಟಲು ಒಣಗಿಹೋಯಿತು. ಕೈಗಳು ನಡುಗುತ್ತಿವೆ. ಬನ್ನಿ ಬಾಬು, ಒಳಗೆ ಬನ್ನಿ ಎಂದು ಆಹ್ವಾನಿಸಿದನು. ಜಮೀನ್ದಾರರು ನಗುತ್ತಾ ಒಳಗೆ ಹೆಜ್ಜೆ ಇಟ್ಟರು. ಅವರ ಹಿಂದೆಯೇ ಸೇವಕನು ಬಿದ್ದಿದ್ದನು. ಪಾರ್ವತಿ ಮಕ್ಕಳು ಭಯದಿಂದ ಒಂದು ಮೂಲೆಯಲ್ಲಿ ನಿಂತಿದ್ದರು. ಜಮೀನ್ದಾರರು ಆ ಹಳೆಯ ಮನೆಯನ್ನು, ಅಲ್ಲಿನ ಬಡತನವನ್ನು, ಆದರೆ ಅದೇ ಸಮಯದಲ್ಲಿ ಅಲ್ಲಿ ಬೆಳಗಿ ಆರಿಹೋದ ದೀಪದ ಪವಿತ್ರತೆಯನ್ನು ಗಮನಿಸಿದರು. ಶಿವಶರ್ಮ, ನೀನು ಭಯಪಡಬೇಕಾಗಿಲ್ಲ. ನಾನು ನಿನ್ನ ಮನೆಯನ್ನು ಕಸಿದುಕೊಳ್ಳಲು ಬಂದಿಲ್ಲ, ನಿನ್ನನ್ನು ಅಭಿನಂದಿಸಲು ಬಂದಿದ್ದೇನೆ ಎಂದರು ಜಮೀನ್ದಾರರು. ಆ ಮಾತು ಕೇಳಿದ ತಕ್ಷಣ ಶಿವಶರ್ಮನಿಗೆ ಪ್ರಾಣ ಬಂದಂತಾಯಿತು. ಅಭಿನಂದನೆಗಳ? ನನಗೇಕೆ ಬಾಬು? ನಾನೇನಾದರೂ ತಪ್ಪು ಮಾಡಿದ್ದೇನೆಯೇ ಎಂದು ಅಮಾಯಕವಾಗಿ ಕೇಳಿದನು ಜಮೀನ್ದಾರರು. ಪಲ್ಲೆ ಮೇಲೆ ಇದ್ದ ವಸ್ತ್ರವನ್ನು ತೆಗೆದರು. ಅದರಲ್ಲಿ ರೇಷ್ಮೆ ಬಟ್ಟೆಗಳು, ಹಣ್ಣುಗಳು ಮತ್ತು ಒಂದು ಚೀಲ ತುಂಬ ಚಿನ್ನದ ನಾಣ್ಯಗಳು ಇದ್ದವು. ಅಷ್ಟೇ ಅಲ್ಲದೆ ಕೆಲವು ತಾಳೆಗರಿಗಳಂತಹ ಕಾಗದಗಳು ಸಹ ಇದ್ದವು. ಶಿವಶರ್ಮ ಮತ್ತು ಪಾರ್ವತಿ ಆಶ್ಚರ್ಯದಿಂದ ಬಾಯಿ ತೆರೆದರು. ಇದೇನು ಬಾಬು, ನಮಗೇಕೆ ಕೊಡುತ್ತಿದ್ದೀರಿ? ಜಮೀನ್ದಾರರು ಕೇಳಿದರು. ಶಿವಶರ್ಮ ನಿನ್ನೆ ರಾತ್ರಿ ನನಗೆ ಒಂದು ವಿಚಿತ್ರವಾದ ಕನಸು ಬಿದ್ದಿತು ಎಂದು ಹೇಳಿದರು. ಆ ಕನಸಿನಲ್ಲಿ ನಮ್ಮ ಊರಿನ ಶಿವನ ದೇವಾಲಯ ಕಾಣಿಸಿತು. ಆ ದೇವಾಲಯದ ಗರ್ಭಗುಡಿಯಲ್ಲಿ ದೀಪ ಆರಿಹೋಗುತ್ತಿರುವಾಗ ನೀನು ಹೋಗಿ ಆ ದೀಪವನ್ನು ಸರಿಪಡಿಸಿ ಮತ್ತೆ ಬೆಳಗಿಸಿದಂತೆ ಕಾಣಿಸಿತು. ತಕ್ಷಣವೇ ಸಾಕ್ಷಾತ್ ಆ ಪರಮೇಶ್ವರನೇ ಕನಸಿನಲ್ಲಿ ಕಾಣಿಸಿಕೊಂಡು
ನನ್ನ ದೇವಾಲಯದ ಜವಾಬ್ದಾರಿಗಳನ್ನು ಶಿವಶರ್ಮನಿಗೆ ವಹಿಸಿಕೊಡು. ಅವನೇ ಅದಕ್ಕೆ ಅರ್ಹನು ಎಂದು ಆದೇಶಿಸಿದಂತೆ ಅನಿಸಿತು. ಜಮೀನ್ದಾರರು ಸ್ವಲ್ಪ ಉಸಿರು ತೆಗೆದುಕೊಂಡು ಮತ್ತೆ ಹೇಳಿದರು, ನಿಜವಾಗಿ ನಮ್ಮ ವಂಶದ ಪರವಾಗಿ ಆ ದೇವಾಲಯದ ಜವಾಬ್ದಾರಿಗಳನ್ನು ನೋಡಿಕೊಳ್ಳಲು ಒಬ್ಬ ಪ್ರಾಮಾಣಿಕ ವ್ಯಕ್ತಿಗಾಗಿ ನಾನು ಬಹಳ ದಿನಗಳಿಂದ ಹುಡುಕುತ್ತಿದ್ದೆ. ಎಷ್ಟೋ ಜನ ಬಂದರು, ಆದರೆ ಯಾರಲ್ಲೂ ನನಗೆ ಭಕ್ತಿ ಕಾಣಿಸಲಿಲ್ಲ. ಎಲ್ಲರೂ ಆ ದೇವಾಲಯದ ಆಸ್ತಿಯ ಮೇಲೆ ಆಸೆಯಿಂದ ಬಂದವರೇ. ಆದರೆ ನೀನು ನಿಷ್ಠಾವಂತನು ಎಂದು ನನಗೆ ಗೊತ್ತು. ಆದರೂ ಏಕೆ ಹಿಂಜರಿದೆನೋ ಗೊತ್ತಿಲ್ಲ. ಆದರೆ ನಿನ್ನೆ ರಾತ್ರಿ ಆ ಕನಸು ಬಂದ ನಂತರ ನನ್ನ ಮನಸ್ಸು ಸುಮ್ಮನಿರಲಿಲ್ಲ. ಅದಕ್ಕಾಗಿಯೇ ಬೆಳಿಗ್ಗೆಯೇ ಬಂದೆ. ಇನ್ನು ಮುಂದೆ ಆ ದೇವಸ್ಥಾನದ ಧರ್ಮದರ್ಶಿ ನೀವೇ. ಆ ದೇವಸ್ಥಾನಕ್ಕೆ ಸೇರಿದ ಮಾನ್ಯ ಭೂಮಿ, ಬೆಳೆ, ಭೂಮಿ ಎಲ್ಲವೂ ನಿಮ್ಮ ಮೇಲ್ವಿಚಾರಣೆಯಲ್ಲಿ ಇರುತ್ತದೆ. ಇದು ಅದಕ್ಕೆ ಸಂಬಂಧಿಸಿದ ದಾಖಲೆಗಳು ಮತ್ತು ನಿಮಗೆ ಮುಂಗಡವಾಗಿ ಈ ಕಾಣಿಕೆಗಳು. ಶಿವಶರ್ಮನಿಗೆ ಇದು ಕನಸೋ ನಿಜವೋ ಎಂದು ಅರ್ಥವಾಗುತ್ತಿಲ್ಲ. ನಿನ್ನೆಯವರೆಗೂ ಒಂದು ಹಿಡಿ ಅಕ್ಕಿಯೂ ಇಲ್ಲದ ಮನೆ, ಇಂದು ಇಡೀ ಊರಿನ ದೇವಸ್ಥಾನಕ್ಕೆ ಧರ್ಮದರ್ಶಿಯೇ. ಇದು ಸಾಮಾನ್ಯ ವಿಷಯವಲ್ಲ. ಕೇವಲ ಒಂದೇ ರಾತ್ರಿಯಲ್ಲಿ ಅದೃಷ್ಟ ಬದಲಾಯಿತು. ಶಿವಶರ್ಮನಿಗೆ ತಕ್ಷಣ ಆ ಸನ್ಯಾಸಿ ನೆನಪಾದರು. ಉತ್ತರ ದಿಕ್ಕಿನಲ್ಲಿ ದೀಪ, ಕುಬೇರ ಸ್ಥಾನ, ಧನ ಆಕರ್ಷಣೆ. ಈ ಮಾತುಗಳು ಕಿವಿಯಲ್ಲಿ ಪ್ರತಿಧ್ವನಿಸಿದವು. ಆ ದೀಪ ನಿಜವಾಗಿಯೂ ಅದ್ಭುತವನ್ನು ಮಾಡಿತು. ಪಾರ್ವತಿ ಆನಂದದಿಂದ ಕಣ್ಣೀರು ಹಾಕಿದಳು. ಜಮೀನ್ದಾರರ ಕಾಲುಗಳಿಗೆ ನಮಸ್ಕರಿಸಿದರು. ನಿಮ್ಮ ಒಣವನ್ನು ಹೇಗೆ ತೀರಿಸಲು ಸಾಧ್ಯ ಬಾಬು ಎಂದಳು. ಇದು ನನ್ನ ಮೊಣವಲ್ಲ ತಾಯಿ, ಅದು ಶಿವನ ಆಜ್ಞೆ. ನೀವು ಚೆನ್ನಾಗಿದ್ದರೆ ಮಾತ್ರ ದೇವಸ್ಥಾನ ಚೆನ್ನಾಗಿರುತ್ತದೆ ಎಂದು ಜಮೀನ್ದಾರರು ಆಶೀರ್ವದಿಸಿ ಹೊರಟು ಹೋದರು. ಜಮೀನ್ದಾರರು ಹೋದ ನಂತರ ಶಿವಶರ್ಮ ಆ ಚಿನ್ನದ ನಾಣ್ಯಗಳ ಚೀಲವನ್ನು ದೇವರ ಚಿತ್ರದ ಮುಂದೆ ಇಟ್ಟನು. ಈಶ್ವರ, ಇದು ನಿನ್ನ ಭಿಕ್ಷೆ ಎಂದು ನಮಸ್ಕರಿಸಿದನು. ಆದರೆ ಅಷ್ಟರಲ್ಲೇ ಅವನಿಗೆ ಆ ಸನ್ಯಾಸಿ ಹೇಳಿದ ಇನ್ನೊಂದು ಮುಖ್ಯವಾದ ವಿಷಯ ನೆನಪಾಯಿತು. ಪೂಜೆ ಇನ್ನೂ ಪೂರ್ಣಗೊಂಡಿಲ್ಲ. ದೀಪ ಆರಿಹೋದ ನಂತರ ಮಾಡಬೇಕಾದ ಒಂದು ಅತಿ ಮುಖ್ಯವಾದ ಕೆಲಸ ಉಳಿದಿದೆ. ಅದೇ ಮಸಿಯ ರಹಸ್ಯ. ಆ ಸನ್ಯಾಸಿ ಶಿವಶರ್ಮನೊಂದಿಗೆ ಹೀಗೆ ಹೇಳಿದರು, ನೋಡು ಮಗನೇ, ಅನೇಕ ಜನರು ದೀಪ ಆರಿಹೋದ ನಂತರ ದೀಪವನ್ನು ತೊಳೆಯುತ್ತಾರೆ. ಆದರೆ ಈ ಲವಂಗದ ದೀಪದ ವಿಷಯದಲ್ಲಿ ಹಾಗೆ ಮಾಡಬಾರದು. ಆ ದೀಪದಲ್ಲಿ ಉಳಿದ ಬೂದಿಯಲ್ಲಿ, ಆ ಲವಂಗದ ಮಸಿಯಲ್ಲಿ, ಹಸುವಿನ ತುಪ್ಪದ ಅವಶೇಷಗಳಲ್ಲಿ ಒಂದು ದಿವ್ಯ ಶಕ್ತಿ ಅಡಗಿದೆ. ಅದನ್ನು ಸಿದ್ಧಿ ಘಾಟು ಅಥವಾ ರಕ್ಷಾ ತಿಲಕ ಎಂದು ಕರೆಯುತ್ತಾರೆ. ಅದನ್ನು ನೀನು ಸಂಗ್ರಹಿಸಬೇಕು. ಶಿವಶರ್ಮ ತಕ್ಷಣವೇ ದೀಪದ ಹತ್ತಿರ ಹೋದರು. ಅದರಲ್ಲಿ ಎಣ್ಣೆ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಬತ್ತಿಗಳು ಮತ್ತು ಲವಂಗಗಳು ಸುಟ್ಟು ಕಪ್ಪು ಮಸಿಯಂತೆ ಉಳಿದಿದ್ದವು. ಸನ್ಯಾಸಿ ಹೇಳಿದ ವಿಧಾನದ ಪ್ರಕಾರ ಶಿವಶರ್ಮ ಆ ಮಸಿಯನ್ನು ಹೇಗೆ ಸಂಗ್ರಹಿಸಬೇಕು ಎಂದು ನೆನಪಿಸಿಕೊಂಡರು. ಈಗ ನಾನು ಹೇಳಲಿರುವ ಈ ವಿಧಾನವು ವಿಡಿಯೋ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಬಹಳ ಮುಖ್ಯ. ಏಕೆಂದರೆ ಆ ದಿನ ನೀವು ಕೂಡ ಇದನ್ನು ಪಾಲಿಸಬೇಕು. ದೀಪವನ್ನು ಹಚ್ಚಿದ ನಂತರ ಆ ಮಸಿಯನ್ನು ಮತ್ತು ಸುಟ್ಟ ಲವಂಗಗಳನ್ನು ನುಣ್ಣಗೆ ಪುಡಿ ಮಾಡಬೇಕು. ಅದನ್ನು ಒಂದು ಸಣ್ಣ ಬೆಳ್ಳಿ ಬಟ್ಟಲಿನಲ್ಲಿ ಅಥವಾ ವೀರ್ಯದೆಲೆಯ ಮೇಲೆ ತೆಗೆದುಕೊಳ್ಳಬೇಕು. ಅದಕ್ಕೆ ಚಿಟಿಕೆ ಪಚ್ಚಕರ್ಪೂರವನ್ನು ಸೇರಿಸಬೇಕು. ಪಚ್ಚಕರ್ಪೂರವು ಲಕ್ಷ್ಮೀದೇವಿಗೆ ಬಹಳ ಪ್ರಿಯವಾದುದು. ಅದು ಸುಗಂಧವನ್ನು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಅದರ ನಂತರ ಶುದ್ಧ ಹಸುವಿನ ತುಪ್ಪದ ಒಂದು ಹನಿಯನ್ನು ಹಾಕಿ ಅದನ್ನು ಲೇಪನದಂತೆ, ಪೇಸ್ಟ್ನಂತೆ ಮಿಶ್ರಣ ಮಾಡಬೇಕು. ಇದನ್ನು ಬಲಗೈಯ ಉಂಗುರದ ಬೆರಳಿನಿಂದ ತೆಗೆದುಕೊಂಡು ಶಿವಶರ್ಮನು ತನ್ನ ಹಣೆಯ ಮೇಲೆ, ಎರಡು ಹುಬ್ಬುಗಳ ನಡುವೆ ಇರುವ ಆಜ್ಞಾಚಕ್ರದ ಮೇಲೆ ಇಟ್ಟುಕೊಳ್ಳಬೇಕು. ಅದೇ ರೀತಿ ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಸಹ ಇಡಬೇಕು. ಶಿವಶರ್ಮನು ಹಾಗೆಯೇ ಮಾಡಿದನು. ಆ ಕಪ್ಪು ತಿಲಕವನ್ನು ಹಣೆಯ ಮೇಲೆ ಇಟ್ಟುಕೊಂಡ ತಕ್ಷಣ ಅವನ ದೇಹದಲ್ಲಿ ಒಂದು ರೀತಿಯ ವಿದ್ಯುತ್ ಪ್ರವಹಿಸಿದಂತೆ ಅನಿಸಿತು. ಮನಸ್ಸಿನಲ್ಲಿದ್ದ ಎಲ್ಲಾ ಭಯಗಳು ಮಾಯವಾದವು. ಯಾವುದೋ ತಿಳಿಯದ ಧೈರ್ಯ, ತೇಜಸ್ಸು ಅವನ ಮುಖಕ್ಕೆ ಬಂದವು. ಆ ಸನ್ಯಾಸಿ ಹೇಳಿದಂತೆ, ಈ ತಿಲಕ ಯಾರ ಹಣೆಯ ಮೇಲೆ ಇರುತ್ತದೆಯೋ ಅವರನ್ನು ನೋಡಿ ಶತ್ರುಗಳು ಸಹ ಮಿತ್ರರಾಗುತ್ತಾರೆ. ದುಷ್ಟಶಕ್ತಿಗಳು ಅವರ ಹತ್ತಿರ ಸುಳಿಯುವುದಿಲ್ಲ. ಜನರನ್ನು ಆಕರ್ಷಿಸುತ್ತದೆ. ధనాకర్షణ కలుగుతాయి. సరిగ్గా శివశర్మ ఆ తిలకం పెట్టుకున్న 5 నిమిషాలకే ఇంటి బయట మొల్లి పిలుపు వినిపిసింది. శివశర్మగారు, ఈసారి గొంతులో కోపం లేదు, దీనత్వం ఉంది.
అది ఆడగొంతు శివశర్మ వెళ్ళి చూశాడు. అది రంగమే. శివశర్మ గుండె ఒక్క క్షణం ఆగిపోయింది. అమ్మో, పొద్దున్నే వచ్చేసింది. రాత్రి ఉప్పు ఇవ్వలేదని గొడవ చేస్తుందేమో అనుకున్నాడు. కాని రంగమ్మ చేతిలో ఒక పళ్ళెం ఉంది. అందులో పండ్లు, పువ్వులు ఉన్నాయి. ఆమె కళ్లలో నీళ్లు తిరుగుతున్నాయి. శివశర్మను చూడగానే రంగమ్మ కాళ్ల మీద పడిపోయింది. శివశర్మ కంగారుపడి ఏమైంది? రంగమ్మ, లేవండి పెద్దవారు, మీరు అని లేవనెత్తాడు. రంగమ్మ ఏడుస్తూ, నన్ను క్షమిసిండి అయ్యగారు. రాత్రి అహంకారంతో మిమ్మల్ని నిందించాను, సహించాను. కాని మీరు దైవస్వరూపులు. రాత్రి నేను కోపంతో ఇంటికి వెళ్లేసరికి మా మనవడికి ಸ್ಪೃಹ ತಪ್ಪಿಂದಿ. ವೈದ್ಯುಲು ಕೂಡ ಚೇತುಲೆತ್ತೇಶಾರು. ನನಗೆ ಏನು ಮಾಡಬೇಕೆಂದು ತಿಳಿಯದೆ ದೇವರ ಕೋಣೆಯಲ್ಲಿ ಕುಳಿತು ಅಳುತ್ತಿದ್ದಾಗ ನಿಮ್ಮ ಮನೆಯಲ್ಲಿ ಉರಿಯುತ್ತಿದ್ದ ಆ ದೀಪ ನೆನಪಾಯಿತು. ನನ್ನ ಮನಸ್ಸಿನಲ್ಲಿ ನಿಮಗೆ ಕ್ಷಮೆಯಾಚಿಸಿದೆ. ಆ ಶಿವಶರ್ಮ ಒಳ್ಳೆಯವನು. ನಾನು ತಪ್ಪು ಮಾಡಿದೆ. ನನ್ನ ಮೊಮ್ಮಗನನ್ನು ಕಾಪಾಡು ತಂದೆಯೆಂದು ಆ ಶಿವನನ್ನು ಬೇಡಿಕೊಂಡೆ. ಅಷ್ಟೇ ಬಾಬು. ಆಶ್ಚರ್ಯಕರವಾಗಿ 5 ನಿಮಿಷಗಳಲ್ಲಿ ಅವನು ಕಣ್ಣು ತೆರೆದನು. ಹೊಟ್ಟೆ ನೋವು ಮಾಯವಾಯಿತು. ಆಗಲೇ ನನಗೆ ಅರ್ಥವಾಯಿತು, ನಿಮ್ಮ ಮನೆಯಲ್ಲಿ ಯಾವುದೋ ದೊಡ್ಡ ಶಕ್ತಿಯಿದೆಯೆಂದು. ನೀವು ರಾತ್ರಿ ಉಪ್ಪು ಕೊಡದಿರುವುದು ಒಳ್ಳೆಯದಾಯಿತು. ಒಂದು ವೇಳೆ ಕೊಟ್ಟಿದ್ದರೆ ನನ್ನ ಕರ್ಮ ನಿಮಗೆ ಸುತ್ತಿಕೊಳ್ಳುತ್ತಿತ್ತೇನೋ, ಅಥವಾ ನಿಮ್ಮ ಪುಣ್ಯ ನನಗೆ ಬಂದು ನಿಮ್ಮ ವ್ರತ ಹಾಳಾಗುತ್ತಿತ್ತೇನೋ. ನಿಮ್ಮ ಧರ್ಮ ನಿಮ್ಮನ್ನು ಕಾಪಾಡಿತು, ನನ್ನ ಕಣ್ಣು ತೆರೆಸಿತು ಎಂದು ವಿವರಿಸಿದಳು. ಅಷ್ಟೇ ಅಲ್ಲ, ನಿಮ್ಗೆ ನನ್ನ ಬಳಿ ಇರುವ ಸಾಲದ ಪತ್ರಗಳು ಇವುಗಳನ್ನು ಹರಿದು ಹಾಕುತ್ತಿದ್ದೇನೆ. ನೀವು ನನಗೆ 1 ಪೈಸೆಯೂ ಕೊಡಬೇಕಾಗಿಲ್ಲ. ನನ್ನ ಮೊಮ್ಮಗನ ಪ್ರಾಣಕ್ಕಿಂತ ಹಣ ಮುಖ್ಯವಲ್ಲ. ಮೇಲಾಗಿ ನಿಮ್ಗೆ ಏನಾದರೂ ಸಹಾಯ ಬೇಕಿದ್ದರೆ ಕೇಳಿ ಎಂದು ಹೇಳಿದಳು. ಶಿವಶರ್ಮನಿಗೆ ಮಾತೆ ಹೊರಡಲಿಲ್ಲ. ಪಾರ್ವತಿ ಆನಂದದಿಂದ ಉಕ್ಕಿ ಹರಿಯುತ್ತಿದ್ದಳು. ರಾತ್ರಿ ಯಾವ ಸ್ತ್ರೀ ಶಾಪ ಹಾಕಿದ್ದಳೋ, ಬೆಳಗಾಗುವಷ್ಟರಲ್ಲಿ ಅದೇ ಸ್ತ್ರೀ ಬಂದು ಕಾಲುಗಳ ಮೇಲೆ ಬಿದ್ದಳು. ಇದೆಲ್ಲ ಆ ಪ್ರದೋಷ ದೀಪದ ಮಹಿಮೆಯಲ್ಲದೆ ಮತ್ತೇನು? ಆ ಲವಂಗಗಳ ಶಕ್ತಿ, ಆ ಮಂತ್ರದ ಬಲ ಎಷ್ಟು ದೊಡ್ಡದು ಎಂದು ಪ್ರತ್ಯಕ್ಷವಾಗಿ ಸಾಬೀತಾಯಿತು. ಈಗ ಶಿವಶರ್ಮ ಮತ್ತು ಪಾರ್ವತಿಗೆ ಆ ಸನ್ಯಾಸಿಯ ಬಗ್ಗೆ ಬಹಳ ಕೃತಜ್ಞತೆ ಉಂಟಾಯಿತು. ಅವರ ಜೀವನ ಒಂದೇ ಒಂದು ದಿನದಲ್ಲಿ, ಒಂದೇ ಒಂದು ಪೂಜೆಯಿಂದ ಸಂಪೂರ್ಣವಾಗಿ ಬದಲಾಯಿತು. ಬಡತನ ಹೋಯಿತು, ಸಾಲಗಳು ತೀರಿದವು, ಗೌರವ ಸಿಕ್ಕಿತು, ಜವಾಬ್ದಾರಿ ಬಂದಿತು. ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಆ ಸನ್ಯಾಸಿ ಹೇಳಿದವುಗಳಲ್ಲಿ ಮತ್ತೊಂದು ಮುಖ್ಯವಾದ ನಿಯಮವಿತ್ತು. ವಿಜಯ ಬಂದಾಗ ಅಹಂಕಾರ ಪಡಬಾರದು ಎಂದು ಅವರು ಎಚ್ಚರಿಸಿದರು. ಹಾಗೆಯೇ ಈ ಪೂಜೆಯನ್ನು ಎಷ್ಟು ತಿಂಗಳು ಮಾಡಬೇಕು ಎಂದು ನಿಲ್ಲಿಸಬೇಕು. ಉಳಿದ ಆ ಬೂದಿಯನ್ನು ಪ್ರತಿದಿನ ಬಳಸಬಹುದೇ? ಇವೆಲ್ಲ ಬಹಳ ಮುಖ್ಯವಾದ ಪ್ರಶ್ನೆಗಳು. ಶಿವಶರ್ಮನಿಗೆ ಆ ಸಂಜೆ ಮತ್ತೆ ಆ ಸನ್ಯಾಸಿ ಕಾಣಿಸಿಕೊಂಡರು. ಆದರೆ ಈ ಬಾರಿ ಕನಸಿನಲ್ಲಿ ಅಲ್ಲ, ನಿಜವಾಗಿಯೇ. ಶಿವಶರ್ಮನ ಮನೆಯ ಹಿಂಭಾಗದಲ್ಲಿರುವ ತುಳಸಿ ಗಿಡದ ಬಳಿ ಆ ಸನ್ಯಾಸಿ ನಿಂತಿದ್ದರು. ಶಿವಶರ್ಮ ಓಡಿ ಹೋಗಿ ಅವನ ಪಾದಗಳಿಗೆ ಬಿದ್ದನು. ಸ್ವಾಮಿ, ನೀವು ಹೇಳಿದ್ದು ಅಕ್ಷರಶಃ ನಿಜವಾಯಿತು. ನೀವು ದೇವರು ಸ್ವಾಮಿ ಎಂದು ಕಣ್ಣೀರು ಹಾಕಿದನು. ಸನ್ಯಾಸಿ ನಗುತ್ತಾ, ಶಿವಶರ್ಮ, ದೇವರು ನಾನು ಅಲ್ಲ, ನಿನ್ನ ನಂಬಿಕೆ, ನಿನ್ನ ಶ್ರದ್ಧೆ. ಆದರೆ ನೆನಪಿಟ್ಟುಕೋ, ಐಶ್ವರ್ಯ ಬಂದ ಹೊಸತರಲ್ಲಿ ಎಲ್ಲರೂ ಚೆನ್ನಾಗಿರುತ್ತಾರೆ. ಆದರೆ ಕಾಲ ಕಳೆದಂತೆ ಅದು ಮನುಷ್ಯನಿಗೆ ಮದವನ್ನು, ಅಹಂಕಾರವನ್ನು ನೀಡುತ್ತದೆ. ಅದು ಬರದಂತೆ ಇರಲು ನೀನು ಏನು ಮಾಡಬೇಕು ಎಂದು ಹೇಳುತ್ತೇನೆ ಎಂದರು. ನಾವು ಕೂಡ ಈ ವಿಷಯವನ್ನು ಬಹಳ ಎಚ್ಚರಿಕೆಯಿಂದ ಕೇಳಬೇಕು. ಪೂಜೆಗಳನ್ನು ಮಾಡಿ ಫಲಿತಾಂಶ ಪಡೆದ ನಂತರ ಹೆಚ್ಚಿನ ಜನರು ದೇವರನ್ನು ಮರೆತು ಬಿಡುತ್ತಾರೆ ಅಥವಾ ನಿಯಮಗಳನ್ನು ಗಾಳಿಗೆ ಬಿಡುತ್ತಾರೆ. ಆಗ ಮತ್ತೆ ಕಷ್ಟಗಳು ಪ್ರಾರಂಭವಾಗುತ್ತವೆ. ಅದು ಸಂಭವಿಸದಂತೆ ಇರಲು ಈ ದೀಪಾರಾಧನೆಯನ್ನು ಒಂದು ಪದ್ಧತಿಯ ಪ್ರಕಾರ ಮುಗಿಸಬೇಕು, ಉದ್ಯಾಪನ ಮಾಡಬೇಕು. ಸನ್ಯಾಸಿ ಶಿವಶರ್ಮನಿಗೆ, ಮಗನೇ, ಈ ತ್ರಯೋದಶಿ ದೀಪವನ್ನು ನೀನು ಸತತವಾಗಿ 5 ತಿಂಗಳು ಪಾಲಿಸಬೇಕು. 1 ತಿಂಗಳಿಗೆ ನಿಲ್ಲಿಸಬಾರದು. 5 ತಿಂಗಳ ನಂತರ 5ನೇ ತ್ರಯೋದಶಿಯಂದು ಉದ್ಯಾಪನ ಮಾಡಬೇಕು. ಆ ಉದ್ಯಾಪನ ಹೇಗೆ ಮಾಡಬೇಕು, ಆ ದಿನ ಯಾರಿಗೆ ದಾನ ನೀಡಬೇಕು ಎಂದು ಹೇಳುತ್ತೇನೆ. ಕೇಳು. ಇದನ್ನು ಮಾಡಿದರೆ ಮಾತ್ರ ನಿನ್ನ ಸಂಪತ್ತು ನಿನ್ನ ಬಳಿ ಸ್ಥಿರವಾಗಿ ಇರುತ್ತದೆ. ಇಲ್ಲದಿದ್ದರೆ ಅದು ಬಂದಂತೆ ಬಂದು ನೀರಿನಂತೆ ಖರ್ಚಾಗುತ್ತದೆ ಎಂದು ಎಚ್ಚರಿಸಿದರು.
ಅನೇಕ ಜನರು ಪೂಜೆಗಳನ್ನು ಪ್ರಾರಂಭಿಸುತ್ತಾರೆ, ಆದರೆ ಸರಿಯಾಗಿ ಮುಗಿಸುವುದಿಲ್ಲ. ಆದ್ದರಿಂದ ಫಲಿತಾಂಶಗಳು ಅರ್ಧ ಮಾತ್ರ ಇರುತ್ತವೆ. ಆ ಸನ್ಯಾಸಿ ಹೇಳಿದ ಉದ್ಯಾಪನ ವಿಧಿ ಏನು? 5 ತಿಂಗಳ ನಂತರ ಕೊನೆಯ ದಿನ ಏನು ಮಾಡಬೇಕು? ಹಾಗೆಯೇ ಈ ಲವಂಗದ ಮಸಿಯನ್ನು 40 ದಿನಗಳ ಕಾಲ ಬಳಸಿದ ನಂತರ ಉಳಿದರೆ ಏನು ಮಾಡಬೇಕು? ಮತ್ತು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಈ ಪೂಜೆಗಳನ್ನು ಹೇಗೆ ಮಾಡಬೇಕು? ಅವರು ಮಾಡಬಾರದು ಅಲ್ಲವೇ? ಹಾಗಾದರೆ ಮನೆಯ ಯಜಮಾನ ಏನು ಮಾಡಬೇಕು? ಇಂತಹ ಧರ್ಮ ಸಂದೇಹಗಳು ನಮಗೆಲ್ಲ ಬರುತ್ತವೆ. ಅವೆಲ್ಲಕ್ಕೂ ಆ ಸನ್ಯಾಸಿ ಉತ್ತರಿಸಿದರು. ಆ ಉತ್ತರಗಳು ಮತ್ತು ಈ ಕಥೆಯ ಅದ್ಭುತ ಅಂತ್ಯವನ್ನು ನಾವು ಕೊನೆಯ ಭಾಗದಲ್ಲಿ ತಿಳಿದುಕೊಳ್ಳೋಣ. ಆ ಸನ್ಯಾಸಿ ಕೊನೆಯದಾಗಿ ಹೇಳಿದ ಒಂದು ಮಾತು ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಒಂದು ಮಾರ್ಗದರ್ಶನ. ದೀಪ ಹಚ್ಚುವುದು ಎಂದರೆ ಕೇವಲ ಎಣ್ಣೆ ಹಾಕುವುದು ಅಲ್ಲ, ನಿನ್ನ ಆತ್ಮವನ್ನು ಬೆಳಗಿಸುವುದು ಎಂಬ ಆ ಪರಮ ಸತ್ಯವನ್ನು ನಾವು ಹೇಗೆ ಅರ್ಥಮಾಡಿಕೊಳ್ಳಬೇಕು? ಶಿವಶರ್ಮ ಆ ಸನ್ಯಾಸಿಗೆ ಕೊಟ್ಟ ಮಾತಿನಂತೆ 10 ಜನರಿಗೆ ಅನ್ನದಾನ ಮಾಡಿದನು. ಅದರ ನಂತರ ಅವನ ಜೀವನ ಹೇಗೆ ಸಾಗಿತು? ಈ ಕಥೆಯ ಮೂಲಕ ನಾವು ಕಲಿಯಬೇಕಾದ ಸಂಪೂರ್ಣ ಪಾಠ ಏನು? ಇವೆಲ್ಲವನ್ನೂ ನಾವು ಕೊನೆಯ ಭಾಗದಲ್ಲಿ ನೋಡೋಣ. ಈ ಅಂತಿಮ ಭಾಗವು ನಿಮ್ಮ ಜೀವನದಲ್ಲಿ ಶಾಶ್ವತ ಬದಲಾವಣೆಗೆ ನಾಂದಿ ಹಾಡಲಿದೆ. ಆ ಸನ್ಯಾಸಿ ಹೇಳಿದ ಮಾತುಗಳು ಶಿವಶರ್ಮನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದವು. ಈ ಯಶಸ್ಸು ಬಂದಾಗ ಅಹಂಕಾರ ಪಡಬಾರದು, ಕಷ್ಟ ಬಂದಾಗ ಕುಗ್ಗಬಾರದು ಎಂಬ ಸೂತ್ರ ಎಷ್ಟು ಶ್ರೇಷ್ಠ ಎಂದು ಅವನಿಗೆ ಅರ್ಥವಾಯಿತು. ಶಿವಶರ್ಮ ಆ ಸನ್ಯಾಸಿಯ ಪಾದಗಳ ಬಳಿ ಕುಳಿತು, ಸ್ವಾಮಿ, ನೀವು ಹೇಳಿದ 5 ತಿಂಗಳ ನಿಯಮದ ಬಗ್ಗೆ ಮತ್ತು ಉದ್ಯಾಪನದ ಬಗ್ಗೆ ವಿವರವಾಗಿ ಹೇಳಿ. ಹಾಗೆಯೇ ನಮ್ಮ ಸಂಸಾರ ಜೀವನದಲ್ಲಿ ಮಹಿಳೆಯರಿಗೆ ಮುಟ್ಟಿನಂತಹ ಅಡೆತಡೆಗಳು ಬರುತ್ತವಲ್ಲ, ಆಗ ಈ ಪೂಜೆಯನ್ನು ಹೇಗೆ ಮುಂದುವರಿಸಬೇಕು ಎಂದು ತನ್ನ ಸಂದೇಹಗಳನ್ನು ಕೇಳಿದನು. ಇದು ಕೇವಲ ಶಿವಶರ್ಮನ ಸಂದೇಹ ಮಾತ್ರವಲ್ಲ. ಈ ವಿಡಿಯೋ ಕೇಳುತ್ತಿರುವ ಪ್ರತಿಯೊಬ್ಬ ಗೃಹಿಣಿಗೂ ಬರುವ ಸಂದೇಹಕ್ಕೆ ಸನ್ಯಾಸಿ ಬಹಳ ಸ್ಪಷ್ಟವಾಗಿ, ವೈಜ್ಞಾನಿಕವಾಗಿ ಉತ್ತರಿಸಿದರು. ಮಗನೇ ಶಿವಶರ್ಮ, ಪ್ರಕೃತಿಯಲ್ಲಿ ಸ್ತ್ರೀ ಶಕ್ತಿ ಬಹಳ ಶ್ರೇಷ್ಠ. ಶಕ್ತಿಗೂ ವಿಶ್ರಾಂತಿ ಬೇಕು. ಅದಕ್ಕಾಗಿಯೇ ಆ 3 ದಿನಗಳು 4 ದಿನಗಳು ಅವರ ದೇಹ ಶುದ್ಧಿಯಾಗುತ್ತಿರುತ್ತದೆ. ಆ ಸಮಯದಲ್ಲಿ ದೇವಕಾರ್ಯಗಳನ್ನು ಮಾಡದಿರುವುದು ಉತ್ತಮ. ಒಂದು ವೇಳೆ ಆ ತ್ರಯೋದಶಿ ದಿನದಂದು ಮನೆಯಲ್ಲಿ ಸ್ತ್ರೀಗೆ ಮುಟ್ಟಾದರೆ ಅವಳು ಆ ಪೂಜೆಯನ್ನು ಮಾಡಬಾರದು. ಮತ್ತೆ ಪರ್ಯಾಯವೇನು? ಆ ತಿಂಗಳಲ್ಲಿ ಅವಳ ಬದಲಿಗೆ ಅವನ ಪತಿ ಆ ದೀಪವನ್ನು ಬೆಳಗಿಸಬಹುದು ಅಥವಾ ಮಗ ಬೆಳಗಿಸಬಹುದು. ಒಂದು ವೇಳೆ ಮನೆಯಲ್ಲಿ ಪುರುಷರು ಲಭ್ಯವಿಲ್ಲದಿದ್ದರೆ ಅಥವಾ ಅವರು ಮಾಡಲು ಇಷ್ಟಪಡದಿದ್ದರೆ ಆ ತಿಂಗಳು ಆ ಪೂಜೆಯನ್ನು ನಿಲ್ಲಿಸಬೇಕು. ಮುಂದಿನ ತಿಂಗಳು ಶುದ್ಧ ತ್ರಯೋದಶಿಯಂದು ಮತ್ತೆ ಮುಂದುವರಿಸಬೇಕು ಎಂದರೆ ಮಧ್ಯದಲ್ಲಿ ವಿರಾಮ ಬಂದರೂ ಪರವಾಗಿಲ್ಲ. ಆದರೆ ಒಟ್ಟಾರೆಯಾಗಿ 5 ತ್ರಯೋದಶಿಗಳು ಪೂರ್ಣಗೊಳ್ಳಬೇಕು. ಇದನ್ನು ಮಂಡಲ ದೀಕ್ಷೆ ಎನ್ನದೆ ಪಂಚಮಾಸ ದೀಕ್ಷೆ ಎನ್ನುತ್ತಾರೆ ಎಂದು ವಿವರಿಸಿದರು. ಇನ್ನು ಉದ್ಯಾಪನದ ಬಗ್ಗೆ ಆ ಸನ್ಯಾಸಿ ಹೇಳಿದ ವಿಧಾನ ಬಹಳ ವಿಶೇಷವಾದದ್ದು. ಶಿವಶರ್ಮ, 5ನೇ ತಿಂಗಳಲ್ಲಿ ಅಂದರೆ 5ನೇ ಬಾರಿ ನೀನು ಈ ಲವಂಗದ ದೀಪವನ್ನು ಬೆಳಗಿಸಿದ ದಿನ ಪೂಜೆ ಪೂರ್ಣಗೊಂಡ ನಂತರ ಮರುದಿನ ಬೆಳಿಗ್ಗೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕು. ಅದನ್ನು ಉದ್ಯಾಪನ ಎನ್ನುತ್ತಾರೆ. ಯಾವುದೇ ವ್ರತವಾದರೂ ಉದ್ಯಾಪನ ಮಾಡಿದರೆ ಮಾತ್ರ ಪರಿಪೂರ್ಣ ಫಲಿತಾಂಶವನ್ನು ನೀಡುತ್ತದೆ. ಆ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಹಸುವಿನ ಹಾಲಿನೊಂದಿಗೆ ಬೆಲ್ಲ ಹಾಕಿ ಪರಮಾನ್ನ ಪಾಯಸ ಮಾಡಬೇಕು. ಸಕ್ಕರೆ ಬಳಸಬಾರದು, ಬೆಲ್ಲವನ್ನೇ ಬಳಸಬೇಕು. ಏಕೆಂದರೆ ಬೆಲ್ಲ ಸೂರ್ಯನಿಗೆ ಇಷ್ಟ, ಹಾಲು ಚಂದ್ರನಿಗೆ ಇಷ್ಟ. ನಮಗೆ ಸೂರ್ಯ ಚಂದ್ರರ ಅನುಗ್ರಹ ಬೇಕಲ್ಲವೇ? ಆ ಪರಮಾನ್ನವನ್ನು ನೈವೇದ್ಯವಾಗಿ ಇಟ್ಟು 5 ಜನ ಮುತ್ತೈದೆಯರನ್ನು, ಸುಮಂಗಲೆಯರನ್ನು ಮನೆಗೆ ಕರೆಯಬೇಕು ಅಥವಾ 5 ಜನ ಬಡವರನ್ನಾದರೂ ಕರೆಯಬೇಕು. ಅವರಿಗೆ ಹೊಟ್ಟೆ ತುಂಬ ಆ ಪರಮಾನ್ನವನ್ನು ಬಡಿಸಬೇಕು. ಸ್ತ್ರೀಯರಾದರೆ ಅವರಿಗೆ ತಾಂಬೂಲ, ರವಿಕೆ ಬಟ್ಟೆ, ಬಳೆಗಳನ್ನು ನೀಡಬೇಕು. ಪುರುಷರಾದರೆ ವಸ್ತ್ರ ದಾನ ಮಾಡಬೇಕು. ಹೀಗೆ 5 ಜನರಿಗೆ ದಾನ ಮಾಡುವುದರಿಂದ ಪಂಚಭೂತಗಳು ತೃಪ್ತಿ ಹೊಂದುತ್ತವೆ ಮತ್ತು ಸಂಪತ್ತು ನಿನ್ನ ಬಳಿಯೇ ಸ್ಥಿರವಾಗಿ ಇರುತ್ತದೆ ಎಂದು ಶಿವಶರ್ಮ ಸ್ವಾಮಿ ಹೇಳಿದರು. ಹಾಗಾದರೆ ಆ ಮಸಿ ತಿಲಕ ಉಳಿದು ಹೋದರೆ ಏನು ಮಾಡಬೇಕು ಎಂದು ಕೇಳಿದ. ಒಳ್ಳೆಯ ಪ್ರಶ್ನೆ. ಅವರು ನೀನು ಪ್ರತಿದಿನ ಹಣೆಗೆ ಇಟ್ಟುಕೊಳ್ಳುವಾಗ ಉಳಿದ ಆ ಮಸಿಯನ್ನು ಎಲ್ಲೆಂದರಲ್ಲಿ ಎಸೆಯಬಾರದು. ಅದನ್ನು ಹರಿಯುವ ನೀರಿನಲ್ಲಿ, ನದಿಯಲ್ಲಿ ಅಥವಾ ಕಾಲುವೆಯಲ್ಲಿ
ಸೇರಿಸಬೇಕು. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ತುಳಸಿ ಗಿಡದ ಬುಡದಲ್ಲಿ ಅಲ್ಲದೆ ಯಾವುದೇ ಹೂವಿನ ಗಿಡದ ಬುಡದಲ್ಲಿ ಹಾಕಬೇಕು. ಯಾವುದೇ ಪರಿಸ್ಥಿತಿಯಲ್ಲೂ ಅವಳನ್ನು ಯಾರೂ ತುಳಿಯಬಾರದು. ಅದು ಶಕ್ತಿ ಸ್ವರೂಪ ಎಂದು ಎಚ್ಚರಿಸಿದರು. ಅಷ್ಟೇ ಅಲ್ಲದೆ ಆಹಾರ ನಿಯಮಗಳ ಬಗ್ಗೆಯೂ ಶಿವಶರ್ಮ ಕಠಿಣ ಎಚ್ಚರಿಕೆ ನೀಡಿದರು. ಯಾವ ದಿನ ನೀನು ಈ ಲವಂಗದ ದೀಪವನ್ನು ಹಚ್ಚುತ್ತೀಯೋ, ನೀನು ಆ ದಿನ ಬೆಳಿಗ್ಗೆಯಿಂದ ಮರುದಿನ ಬೆಳಿಗ್ಗೆಯವರೆಗೆ ನಿನ್ನ ಮನೆಯಲ್ಲಿ ಮಾಂಸಾಹಾರವನ್ನು ಬೇಯಿಸಬಾರದು. ಮದ್ಯಪಾನ ಖಂಡಿತ ಇರಬಾರದು. ಬೆಳ್ಳುಳ್ಳಿ, ಈರುಳ್ಳಿ ಕೂಡ ಬಳಸದೆ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಬಾಯಿಂದ ಸುಳ್ಳುಗಳು ಬರಬಾರದು. ಕೋಪವನ್ನು ಪ್ರದರ್ಶಿಸಬಾರದು. ಆಗ ಮಾತ್ರ ಆ ದೀಪದ ಜ್ಯೋತಿಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಎಂದು ಹೇಳಿದರು. ಆ ಮಾತುಗಳನ್ನು ಕೇಳಿದ ಶಿವಶರ್ಮ ಸನ್ಯಾಸಿಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಸ್ವಾಮಿ, ನೀವು ನನ್ನ ಪಾಲಿಗೆ ದೇವರು. ನಿಮ್ಮ ಒಣವನ್ನು ನಾನು ಹೇಗೆ ತೀರಿಸಲಿ ಎಂದು ಕೇಳಿದಾಗ ಸನ್ಯಾಸಿ ನಗುತ್ತಾ, ನನ್ನ ಮಗನೇ, ನನಗೆ ಏನೂ ಬೇಡ. ನಾನು ಹಿಮಾಲಯಕ್ಕೆ ಹೋಗುತ್ತಿದ್ದೇನೆ. ಆದರೆ ಹೋಗುವ ಮೊದಲು ನಿನಗೆ ಒಂದು ಸತ್ಯವನ್ನು ಹೇಳುತ್ತೇನೆ. ಕೇಳು. ಈ ದೀಪ, ಈ ಲವಂಗ, ಈ ಎಣ್ಣೆ ಇವೆಲ್ಲವೂ ಕೇವಲ ಸಾಧನಗಳು ಮಾತ್ರ. ನಿಜವಾದ ಶಕ್ತಿ ನಂಬಿಕೆಯಲ್ಲಿ ಇದೆ. ಆ ದಿನ ರಾತ್ರಿ ಉಪ್ಪು ಕೊಡಲು ನಿರಾಕರಿಸಿದರು. ನೋಡು, ಅದೇ ನಿನ್ನ ವಿಜಯದ ಮೊದಲ ಮೆಟ್ಟಿಲು. ಯಾವಾಗ ನೀನು ಧರ್ಮಕ್ಕೆ ಬದ್ಧನಾಗಿರುತ್ತೀಯೋ, ದೇವರು ನಿನಗೆ ಬದ್ಧನಾಗಿರುತ್ತಾನೆ. ನೀನು ನನಗೆ ಕೊಟ್ಟ ಮಾತಿನಂತೆ ಬಡವರಿಗೆ ಅನ್ನದಾನ ಮಾಡುತ್ತಿರು. ಅದೇ ನನಗೆ ಕೊಡುವ ದಕ್ಷಿಣೆ ಎಂದು ಹೇಳಿ ಆ ಸನ್ಯಾಸಿ ನಿಧಾನವಾಗಿ ನಡೆದುಕೊಂಡು ಹೋದರು. ಶಿವಶರ್ಮ ನೋಡುತ್ತಿದ್ದಂತೆಯೇ ಆ ಸನ್ಯಾಸಿಯ ಆಕಾರ ಮಂಜಿನಲ್ಲಿ ಕರಗಿಹೋಯಿತು. ಅವರು ಎಲ್ಲಿಗೆ ಹೋದರು, ಎಲ್ಲಿ ಮಾಯವಾದರು ಎಂದು ಯಾರಿಗೂ ತಿಳಿದಿಲ್ಲ. ಆದರೆ ಅವರು ನೀಡಿದ ಜ್ಞಾನ ಮಾತ್ರ ಶಿವಶರ್ಮನ ಜೀವನವನ್ನು ಬೆಳಗಿಸಿತು. ಅದರ ನಂತರ ಶಿವಶರ್ಮನ ಜೀವನ ಹೇಗೆ ಬದಲಾಯಿತು ಎಂದು ಊಹಿಸಬಲ್ಲಿರಾ? ಅವನು ದೇವಸ್ಥಾನದ ಧರ್ಮದರ್ಶಿಯಾಗಿ ಜವಾಬ್ದಾರಿಗಳನ್ನು ವಹಿಸಿಕೊಂಡನು. ಆ ದೇವಸ್ಥಾನವನ್ನು ಅದ್ಭುತವಾಗಿ ಅಭಿವೃದ್ಧಿಪಡಿಸಿದನು. ಪ್ರತಿ ತ್ರಯೋದಶಿಯಂದು ಆ ಲವಂಗದ ದೀಪವನ್ನು ಹಚ್ಚುವುದನ್ನು ನಿಲ್ಲಿಸಲಿಲ್ಲ. 5 ತಿಂಗಳು ಪೂರ್ಣಗೊಂಡ ನಂತರ ಉದ್ಯಾಪನ ಮಾಡಿದನು. ಊರಿನಲ್ಲಿರುವ ಬಡವರಿಗೆ, ಹಸಿದವರಿಗೆ ಇಂದು ಅನ್ನದಾನ ಮಾಡುತ್ತಿದ್ದನು. ತನ್ನ ಬಳಿ ಬಂದವರಿಗೆ ಈ ದೀಪದ ರಹಸ್ಯವನ್ನು ಹೇಳುತ್ತಿದ್ದನು. ಹೀಗೆ ಶಿವಶರ್ಮ ಕೇವಲ ಧನವಂತನಾಗಿ ಮಾತ್ರವಲ್ಲದೆ ಗುಣವಂತನಾಗಿ, ದಾನಕರ್ಣನಾಗಿ ಹೆಸರು ಗಳಿಸಿದನು. ಅವನ ವಂಶ ವೃದ್ಧಿಸಿತು. ಮಿತ್ರರೇ, ಇದು ಕೇವಲ ಕಥೆಯಲ್ಲ. ನಮ್ಮ ಸನಾತನ ಧರ್ಮ ನಮಗೆ ನೀಡಿದ ಒಂದು ಅದ್ಭುತ ಕೊಡುಗೆ. ಈಗ ಒಮ್ಮೆ ನಾವು ಈ ವಿಡಿಯೋದಲ್ಲಿ ಹೇಳಿದ ಪ್ರಮುಖ ಅಂಶಗಳನ್ನು ನೀವು ಪಾಲಿಸಬೇಕಾದ ವಿಧಾನವನ್ನು ಸಂಕ್ಷಿಪ್ತವಾಗಿ, ನೇರವಾಗಿ ನೆನಪಿಸಿಕೊಳ್ಳೋಣ. ಏಕೆಂದರೆ ಕೇಳುವುದು ಬೇರೆ, ಆಚರಿಸುವುದು ಬೇರೆ. ನಿಮ್ಗೆ ಯಾವುದೇ ಸಂದೇಹಗಳು ಇರಬಾರದೆಂದು ಮತ್ತೆ ಹೇಳುತ್ತಿದ್ದೇನೆ. ಜಾಗ್ರತೆಯಿಂದ ಗಮನಿಸಿ. ಪ್ರತಿ ತಿಂಗಳಲ್ಲಿ ಶುಕ್ಲ ಪಕ್ಷದಲ್ಲಿ ಅಮಾವಾಸ್ಯೆಯ ನಂತರ ಬರುವ ತ್ರಯೋದಶಿ ತಿಥಿ, ಇದನ್ನು ಕ್ಯಾಲೆಂಡರ್ನಲ್ಲಿ ನೋಡಿಕೊಳ್ಳಿ. ಸಮಯ ಸಂಜೆ ಸೂರ್ಯಾಸ್ತವಾಗುವ ಸಮಯ, ಅಂದರೆ ಪ್ರದೋಷಕಾಲ ಸುಮಾರು ಸಂಜೆ 5:30 - 7:30 ನಡುವೆ. ಪದಾರ್ಥಗಳು: ಮಣ್ಣಿನ ದೀಪ, ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆ ಎರಡನ್ನೂ ಸೇರಿಸಿ ಒಂದಾಗಿ ಬೆರೆಸಬೇಕು. 2 ಹೂವುಗಳಿರುವ ಲವಂಗಗಳು. ದೀಪದ ಜ್ವಾಲೆಯು ಉತ್ತರ ದಿಕ್ಕಿಗೆ ಇರಬೇಕು. ಇದು ಕುಬೇರನ ಸ್ಥಾನ. ಮಂತ್ರ: ದೀಪವನ್ನು ಬೆಳಗಿದ ನಂತರ ಡಂ ರೀಂ ನಮ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು. ನಿಷೇಧ: ಆ ರಾತ್ರಿ ದೀಪವನ್ನು ಬೆಳಗಿದ ನಂತರ ಯಾರಾದರೂ ಕೇಳಿದರೂ ಸಹ ಉಪ್ಪು, ಮೊಸರು, ಹುಳಿ ಪದಾರ್ಥಗಳನ್ನು ಮನೆಯಿಂದ ಹೊರಗೆ ಕೊಡಬಾರದು. ತಿಲಕ: ದೀಪ ಆರಿದ ನಂತರ ಉಳಿದ ಭಸ್ಮವನ್ನು ಹಸುವಿನ ತುಪ್ಪ ಮತ್ತು ಹಸಿರು ಕರ್ಪೂರದೊಂದಿಗೆ ಬೆರೆಸಿ ಪ್ರತಿದಿನ ಹಣೆಗೆ ಹಚ್ಚಿಕೊಳ್ಳಬೇಕು. ನಿಯಮ: ಈ ವ್ರತವನ್ನು ಸತತ 5 ತಿಂಗಳುಗಳಲ್ಲಿ 5 ತ್ರಯೋದಶಿಗಳಂದು ಮಾಡಬೇಕು. 5ನೇ ತಿಂಗಳು ಪೂರ್ಣಗೊಂಡ ಮರುದಿನ ಅನ್ನದಾನ ಅಥವಾ ಸ್ವಯಂಪಾಕ ದಾನ ಉದ್ಯಾಪನ ಮಾಡಬೇಕು. ನೋಡಿದಿರಲ್ಲ, ಎಷ್ಟು ಸುಲಭವಾದ ಪರಿಹಾರ. ಇದಕ್ಕೆ 1,000 ರೂಪೀಸ್ ಖರ್ಚು ಮಾಡುವ ಅಗತ್ಯವಿಲ್ಲ. ಬೇಕಾಗಿರುವುದು ಶುದ್ಧ ಮನಸ್ಸು, ಪವಿತ್ರ ಸಂಕಲ್ಪ. ನಿಮ್ಮ ಜೀವನದಲ್ಲಿಯೂ ಸಾಲದ ಬಾಧೆಗಳು ಇರಬಹುದು, ಆರೋಗ್ಯ ಸಮಸ್ಯೆಗಳು ಇರಬಹುದು, ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕ ಇರಬಹುದು. ಅವೆಲ್ಲವೂ ದೂರವಾಗಬೇಕೆಂದರೆ
ಮುಂದಿನ ತ್ರಯೋದಶಿಯಂದೇ ಈ ದೀಪವನ್ನು ಬೆಳಗಿಸಿ. ಶಿವಶರ್ಮನ ಜೀವನವನ್ನು ಬದಲಾಯಿಸಿದ ಆ ಪರಮಶಿವನು ನಿಮ್ಮ ಜೀವನವನ್ನು ಖಂಡಿತವಾಗಿ ಬದಲಾಯಿಸುತ್ತಾನೆ. ನಿಮ್ಮ ಮನೆಯನ್ನು ಸುಖ ಸಂತೋಷಗಳಿಂದ, ಅಷ್ಟೈಶ್ವರ್ಯಗಳಿಂದ ತುಂಬಿಸುತ್ತಾನೆ. ಪುರಾಣಗಳು ಹೇಳಿದ ಯಾವ ಮಾತು ವ್ಯರ್ಥವಾಗುವುದಿಲ್ಲ. ನಂಬಿಕೆಯೇ ಮೂಲ. ಮತ್ತೊಂದು ಸಣ್ಣ ಮಾತು, ನಾವು ಕೇವಲ ನಮ್ಮ ಸ್ವಂತಕ್ಕಾಗಿ ಮಾತ್ರ ಪ್ರಾರ್ಥಿಸಬಾರದು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಎಂದು ಹಿರಿಯರು ಹೇಳಿದ್ದಾರೆ. ಅಂದರೆ ಲೋಕದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾವೂ ಇರಬೇಕು ಎಂದು ನೀವು ಈ ದೀಪವನ್ನು ಬೆಳಗಿಸುವಾಗ, ಈಶ್ವರ, ನನ್ನ ಕಷ್ಟಗಳನ್ನು ನಿವಾರಿಸು, ಹಾಗೇ ನನ್ನ ಸುತ್ತಮುತ್ತಲಿನವರಿಗೂ ಒಳ್ಳೆಯ ಬುದ್ಧಿ, ಆರೋಗ್ಯವನ್ನು ನೀಡು ಎಂದು ಪ್ರಾರ್ಥಿಸಿ. ಆಗ ಆ ಕಲ 10 ಪಟ್ಟು ಹೆಚ್ಚಾಗುತ್ತದೆ. ಇಂತಹ ಅದ್ಭುತವಾದ ಶಕ್ತಿಶಾಲಿ ರಹಸ್ಯವನ್ನು, ಈ ಆಧ್ಯಾತ್ಮಿಕ ಜ್ಞಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ತುಂಬಾ ಸಂತೋಷವಾಗಿದೆ. ಈ ಲೇಖನ, ಈ ವಿವರಣೆ ನಿಮ್ಮ ಹೃದಯಕ್ಕೆ ತಲುಪಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಲೇಖ ಮೂಲಕ ನಿಮ್ಮ ಅಭಿಮಾನವನ್ನು ತಿಳಿಸಿ. ಅದು ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡುತ್ತದೆ. ಅಲ್ಲದೆ ನಿಮ್ಮ ಸಂಬಂಧಿಕರು, ಸ್ನೇಹಿತರು ಮತ್ತು ಆಪ್ತರಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಯಾರ ಜೀವನ ಯಾವಾಗ ಬದಲಾಗುತ್ತದೆ ಎಂದು ನಮಗೆ ತಿಳಿದಿಲ್ಲ, ಅಲ್ಲವೇ? ಬಹುಶಃ ನಮ್ಮಿಂದ ಒಬ್ಬರ ಕಷ್ಟ ದೂರವಾದರೆ ಆ ಪುಣ್ಯ ನಿಮಗೆ ಸಿಗುತ್ತದೆ. ಇದೇ ರೀತಿಯ ಇನ್ನಷ್ಟು ಧಾರ್ಮಿಕ ರಹಸ್ಯಗಳು, ಪುರಾಣ ಕಥೆಗಳು, ಪೂಜಾ ವಿಧಾನಗಳು ಮತ್ತು ಜೀವನಕ್ಕೆ ಉಪಯುಕ್ತವಾದ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ಗೆ ಈಗಲೇ ಚಂದಾದಾರರಾಗಿ ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಒತ್ತಿದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮ್ಮನ್ನೇ ತಲುಪುತ್ತದೆ. ಮುಂದಿನ ವಿಡಿಯೋದಲ್ಲಿ ಮನೆಯಲ್ಲಿ ಹಣ ನಿಲ್ಲಬೇಕಾದರೆ ಬೀರುವಿನಲ್ಲಿ ಯಾವ ವಸ್ತುವನ್ನು ಇಡಬೇಕು ಎಂಬ ಇನ್ನೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ವಿದಾಯ. ಸರ್ವೇ ಜನಾ ಸುಖಿನೋ ಭವಂತು. ರನ್ ನಮ ಶಿವಾಯ ಶುಭಂ.